ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಇವತ್ತ ರವಿವಾರ ನಮ್ಮ ನಾಗರತ್ನಮ್ಮನವರು ಯಾವ ಗ್ರಂಥ ಬಳಸಿದ್ರಿ ನೀವು? ಯಾವ್ದರಿಂದ ನೋಡಿ ಹೇಳಿದ್ರಿ? ಸಿದ್ಧಾಂತ ಶಿಖಾಮಣಿಯ ಸಾಮಾಜಿಕ ಮೌಲ್ಯಗಳ ಅಂತೇಳಿ ಬಡುತಿಯೊಳಗ ಒಂದು ಶಿವಾಚಾರ್ಯ ಸಮ್ಮೇಳನದೊಳಗ ನನ್ನ ಪ್ರಕಟ ಮಾಡಿದ್ದಾರೆ. ಬುಕ್ಕಿನ ಹೆಸರೇನ್ರಿ? ಅದೇ ರೀ, ಸಿದ್ಧಾಂತ ಶಿಖಾಮಣಿಯ ಸಾಮಾಜಿಕ ಮೌಲ್ಯಗಳು. ಚಂದ ಬುಕ್, ಚಂದ. ಅದಕ್ಕೆ ಎಷ್ಟು ಪೇಜ್ ಅದ ರೀ ಬುಕ್? ಅದು 45 ಪೇಜ್. ಚಂದ ಅದ, ಓದ್ರಿ, ಕಂಪ್ಲೀಟ್ ಓದ್ರಿ, ಚಂದ. ಹೇಳಿದ್ದು ಜನರಿಗೆ ಉಪಯೋಗ ಆಗ್ಬೇಕು ಅಂತದ್ದು, ನಮ್ಮ ಜೀವನಕ್ಕೆ ಉಪಯೋಗ ಆಗಂತ ಹೇಳ್ಬೇಕು. ಶ್ರೀ ಸಿದ್ಧಾಂತ ಶಿಖಾಮಣಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಆ ಸಂಗ್ರಹ ಮಾಡಿದವರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು. ಈ ಗ್ರಂಥವನ್ನು ಪ್ರಕಟ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಈ ಒಂದು ಗ್ರಂಥದ ಆರಂಭದಲ್ಲಿ ಶಿವಸ್ತುತಿಗೆ ಸಂಬಂಧಪಟ್ಟಂತ ಶ್ಲೋಕಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. 3 ಶ್ಲೋಕಗಳ ಮುಗಿಸಿ 4ನೇ ಶ್ಲೋಕ, ಯದ್ ಭಾಸಾ ಭಾಸತೆ ವಿಶ್ವಂ ಯತ್ ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಮಾತ್ಮನೇ. ಭಾಸವಾಗೋದಂದ್ರೆ ಪ್ರಕಾಶವಾಗೋದು. ಇಲ್ಲಿ ಭಾಸ ಪ್ರಕಾಶ ಆಗೋದು, ಆಭಾಸ ಆಗೋದು ಅಲ್ಲಿದೆ ಬೇರೆ. ಅಲ್ಲಿ ಏನಾಗ್ಯದ, ಆಭಾಸನೇ ಭಾಸ ಆದಂಗೆ ಮಾಡ್ತಾವ. ಭಾಸ ಅಂದ್ರೆ ಬೆಳಕು, ಆಭಾಸ ಅಂದ್ರೆ ಕತ್ತು, ಅಜ್ಞಾನ. ಅಜ್ಞಾನನೇ ಜ್ಞಾನಿ ಹಂಗ ವರ್ತನೆ ಮಾಡ್ತಾನೆ ಜೀವ. ಅದಕ್ಕೆ ಅವನಿಗೆ ಆಭಾಸ ಅಂತಾರ. ನೋಡ್ರಿ ಹೆಂಗ, ಯದ್ ಭಾಸ ಭಾಸತೆ ವಿಶ್ವ. ಈ ಒಂದು ವಿಶ್ವ ಪ್ರಕಾಶ ಆಗ್ಲಿಕ್ಕತ್ತದ, ನಿಮಗೆ ಕಾಣ್ಲಿಕ್ಕತ್ತದ ಅಂದ್ರೆ ಯಾರಿಂದ ಕಾಣ್ಲಿಕ್ಕತ್ತದ? ಕನಸಿನಾಗ ಮಲ್ಕೊಂಡಿರ್ತೀರಿ, ಮಲ್ಕೊಂಡ ಹೊತ್ತಿನಾಗ ಕನಸಿನಾಗ ಏನೆಲ್ಲ ನೋಡ್ತಿರ್ತೀರಿ. ಅಲ್ಲೇನು ಲೈಟ್ ಹಾಕಿರ್ತೀರ, ಏನ್ ಮೇಣಬತ್ತಿ ಹಚ್ಚಿರ್ತೀರ, ಏನ್ ಇನ್ವರ್ಟರ್ ಹಾಕಿರ್ತೀರ, ತುಂಬಾ ಹಚ್ಕೊಂಡು ನೋಡ್ತಿರ್ತೀರಿ. ತುಂಬಾ ಹಚ್ಕೊಂಡು ಮಲ್ಕೊಂಡಿರ್ತೀರಿ, ಕನಸು ಬಿದ್ದಿರ್ತದ. ಆ ಕನಸು ನೋಡ್ತಿರಲ್ಲ, ಯಾವುದೇ ಒಂದು ವಸ್ತು ಕಾಣಬೇಕಾದ್ರೆ ಬೆಳಕು ಬೇಕಾ ಬೇಡ? ಕತ್ತಲ್ದಾಗ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬೆಳಕು ಎದುರು ಬೆಳಕದು, ಕನಸು ಕಾಣುವ ಬೆಳಕು ಎದುರು ಬೆಳಕದು.
ಪೂಜೆ ಬೆಳಕು. ಅದೇ ರೀತಿ ಈ ಜಗತ್ತು ಕೂಡ ನೀವು ನೋಡ್ತೀರಿ, ನಿಮ್ಮ ಆತ್ಮದ ಬೆಳಕು ನಿಮ್ಮೊಳಗೆ ಇದ್ದಿದ್ದಿಲ್ಲ ಅಂತಂದ್ರ ಹೊರಗಿನ ಸೂರ್ಯನ ಬೆಳಕು ನಿಮ್ಗೆ ಏನಾದ್ರು ಉಪಯೋಗ ಆಗ್ತದೇನು? ಸೂರ್ಯನ ಬೆಳಕಲಿಂತ ಹೆಣಕ್ಕೇನು ಉಪಯೋಗ ಆಗ್ತದ? ಸತ್ತ ಹೆಣಕ ಏನು ಉಪಯೋಗ ಅದ ಸೂರ್ಯನ ಬೆಳಕಲಿಂತ? ಜಗತ್ತಿನಾಗ ಸೂರ್ಯನ ಬೆಳಕು ಏನಂದ್ರೆ ಜಡ ವಸ್ತು. ಅದು ಸೂರ್ಯ ಜಡ ವಸ್ತು, ಅದ್ರ ಬೆಳಕು ಕೂಡ ಜಡ ವಸ್ತು. ಅದಕ್ಕ ನಾ ಸೂರ್ಯ ಅಂತ ಗೊತ್ತಿಲ್ಲ, ಆ ಸೂರ್ಯನ ಬೆಳಕು ನಂದೇ ಈ ಜಗತ್ತೆಲ್ಲ ಬೆಳಗ್ಲಿಕ್ಕತ್ತದ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದು ಜಡ ಪದಾರ್ಥ, ಪಂಚಭೂತಗಳಲ್ಲಿ ಅದು ಒಂದು ತೇಜಕ್ಕೆ ಸಂಬಂಧಪಟ್ಟಂತ ಒಂದು ವಸ್ತು. ಆ ವಸ್ತು ನಿಮಗೆ ಉಪಯೋಗ ಆಗಬೇಕಾದ್ರೆ, ಆ ವಸ್ತು ನಿಮ್ಗೆ ಕಾಣಬೇಕಾದ್ರೆ ನಿಮ್ಮೊಳಗಿನ ಬೆಳಕು ನಿಮಗಿರ್ಬೇಕು. ಯದ್ಭಾಸ ಭಾಸತೆ ವಿಶ್ವ. ಯದ್ಭಾಸ ಯಾವನ ಪ್ರಕಾಶದಿಂದ ವಿಶ್ವ ಈ ಜಗತ್ತು ಭಾಸತೆ ತೋರುತ್ತದೆಯೋ, ಯಾರ ಪ್ರಕಾಶದಿಂದ ಈ ಜಗತ್ತು ತೋರುತ್ತಿದೆಯೋ. ಮೊದಲು ನಿಮಗ ತೋರುವ ಸಮಸ್ಯೆ ತೋರ್ತದೆ. ತೋರಿದ ಮೇಲೆ ಏನಾಗಬೇಕು? ದುಃಖ ಕೊಡಂತದ ನೋಡಕ್ ಇಷ್ಟ ಇಲ್ಲ ನಿಮಗೆ. ನಿಮ್ಗೇನಾಗಬೇಕು? ನೋಡಿದ್ದೆಲ್ಲ ಚಂದ ಇರಬೇಕು. ಚಂದ ಇದ್ದಿದ್ದೇ ನೋಡ್ಬೇಕಂತೀರ, ಚಂದ ಇರ್ಲಾರ್ದು ನೋಡ್ಬೇಕಂತೀರ. ಸುಂದರವಾದದ್ದನ್ನೇ ನೋಡ್ಬೇಕನ್ನಿಸ್ತದ ಇಲ್ಲ? ಎದಕ್ಕ ಹಂಗ ಅನ್ನಿಸ್ತದ? ನೋಡಿ ಆನಂದ ಪಡೋದಕ್ಕೆ. ಅದಕ್ಕೆ ಆ ಆನಂದ ಹೊರಗಿನ ಜಗತ್ತಿನೊಳಗೆ ಬೇಕಾದಷ್ಟು ಸುಂದರ ವಸ್ತುಗಳದಾವ, ಸುಂದರ ವ್ಯಕ್ತಿಗಳದಾವ, ಸುಂದರ ಎಷ್ಟೋ ಉಪಯುಕ್ತವಾದಂತ ಅತ್ಯಂತ ಚಂದ ಚಂದ ಸುಖ, ವಿಷಯ ಸುಖ ಕೊಡುವಂತ ಪದಾರ್ಥಗಳದಾವ. ಆ ಎಲ್ಲ ಪದಾರ್ಥಗಳಿಂದ ಉಂಟಾಗುವ ಸುಖ ಯತ್ ಸುಖೇ ನಾನು ಮೋದತೆ. ಯಾವನ ಸುಖದಿಂದ ಈ ಜಗತ್ತಿನೊಳಗಿನ ಎಲ್ಲಾ ಸುಖಗಳು ನಿಮಗೆ ಸುಖವಾಗಿ ಕಾಣ್ತಾ ಇದ್ದೇವೆ, ಯಾವನ ಬೆಳಕಿನಿಂದ ಈ ಜಗತ್ತೆಲ್ಲ ನಿಮಗೆ ಕಣ್ಣಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ಯದ. ಮೋದ ಅಂದ್ರ ಸುಖ. ಯತ್ ಸುಖೇ ನಾನು ಮೋದತೆ. ಯಾವನ ಸುಖದಿಂದ ಈ ವಿಶ್ವ ನಿಮಗ ಆನಂದ ಅನ್ನಿಸ್ತದ, ಈ ವಿಶ್ವದಿಂದ ನಿಮಗೆ ಆನಂದ ಅನ್ನಿಸ್ತದ, ಯಾವನ ಬೆಳಕಿನಿಂದ ಈ ವಿಶ್ವ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಯದ್ಭಾಸ ಭಾಸತೆ ವಿಶ್ವಂ ಯತ್ ಸುಖೇ ನಾನು ಮೋದತೆ. ಈ ಆನಂದ ಎಲ್ಲಿ ಅದ? ಹೊರ ಜಗತ್ತಿನಾಗ ಅದ? ಎಲ್ಲಿ ಅದ? ನಿಮ್ಮೊಳಗೆ ಅಂದ್ರೆ ಏನು? ನೀವೇ ಆನಂದ ಸ್ವರೂಪರದಿರಿ. ನೀವೇ ಆನಂದ ಸ್ವರೂಪರದಿರಿ. ನೀವು ಆನಂದ ಸ್ವರೂಪರಿದ್ದಕ್ಕೆ ಏನಾಗ್ಲಿಕ್ಕತ್ತದ? ನಿಮ್ಮ ಆನಂದದ ಸ್ವರೂಪದ ಮರೆವು ಆಗ್ತಿರ್ತದ. ನಿಮಗೆ ಅವಿದ್ಯೆ ಅಂತದಲ್ಲ, ಮರೆವು ಆಗ್ತಿರ್ತದ. ಯಾವಾಗ ಈ ಜಗತ್ತಿನ ವಸ್ತುಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾವ, ಅವಾಗೇನಾಗ್ತದ? ಆ ಮರೆವು ಹರಿದು ಅರಿವು ಉಂಟಾಗ್ತದೆ, ಆನಂದದ ಅರಿವು ಉಂಟಾಗ್ತದೆ. ಅದಕ್ಕೆ ನಿಮ್ಮೊಳಗಿನ ಸುಖನೇ ನಿಮಗ ಉಂಟಾಗಿ ನೀವೇ ತಿಳ್ಕೊತೀರಿ ಹೊರ ಜಗತ್ತಿನಿಂದ ಸುಖ ಉಂಟಾಗದ. ಒಬ್ಬವ ಬೆಳಿಗ್ಗೆ ಎದ್ದ ಕೂಡಲೇ ಚಾ ಕುಡಿಯೋ ಚಟ ಇತ್ತು. ಅವ ಬೇರೆ ಯಾವಾಗೋ ಊರಿಗೆ ಹೋದ, ಏನೋ ಒಂದು ಕೆಲಸದ ಮೇಲೆ. ಮುಂಜಾನೆ ಎದ್ದ ಕೂಡಲೇ ಅವನಿಗೆ ಚಾ ಬೇಕು. ಚಾ ಕುಡಿಲಿಲ್ಲ ಅಂದ್ರೆ ತಲೆ ಬರಾಬರಿ ಇರಂಗಿಲ್ಲ. ಅದಕ್ಕೆ ಬಾಗಿಲ ತೆರೆದು ಮನೆ ಹೊರಗೆ ನಡೆದ. ಯಾರು ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು ಎಲ್ಲ. ಈಗ ನನಗೆ ಚಹಾ ಬೇಕು ಅರ್ಜೆಂಟ್, ಏನ್ ಮಾಡಬೇಕು? ಮನ್ಯಾಗೆಲ್ಲ ಜನ ಏನೋ ಮಲ್ಕೊಂಡಾರ, ನನಗೆ ಚಹಾ ಬೇಕು, ಹೆಂಗ್ ಮಾಡಬೇಕು? ದಾರ್ಯಾಗ ಹೋಗಾಗ ಒಬ್ಬನಿಗೆ ಕೇಳ, ಹೆಂಗಪ್ಪ ಇಲ್ಲಿ ಚಹಾ ಎಲ್ಲಿ? ಚಹಾ ಬೇಕಾಗ್ಯದ. ಚಹಾದ ಬಗ್ಗೆ ಮನಸ್ಸು ಹಂಬಲಿಸ್ಲಕತ್ತದ.
ಹಂಬಲಿಸ್ತಾ ಇರೋ ಸಮಯದಲ್ಲಿ ಅವಾಗ ಏನಾಗ್ಯದ ಮನಸ್ಸು ಚಾ ಹುಡುಕೋತ ಬಹಿರ್ಮುಖಿ ಆಗ್ಯದ. ಬಹಿರ್ಮುಖಿ ಆಗಿದ್ದು ಆತ್ಮವಿಮುಖಿ ಆಗ್ಯದ. ಅದಕ್ಕದು ದುಃಖ ಆಗ್ಲಿಕ್ಕತ್ತು. ಮುಂದೇನಾಯ್ತು, ಯಾವಾಗ ಯಾರೋ ಒಬ್ಬನಿಗೆ ಕೇಳದಕ್ಕೆ ಇಲ್ಲಿ ಚಾ ಅಂಗಡಿ ಎಲ್ಲದಪ್ಪ, ಚಾ ಎಲ್ಲಿ ಸಿಗ್ತದ, ಇಲ್ಲಿ ಹೋಗ್ರಿ ಮುಂದೆ ಬಾಲಕ ಹೊಳ್ರಿ ಬಸ್ ಸ್ಟ್ಯಾಂಡ್ ಬರ್ತದ, ಬಸ್ ಸ್ಟ್ಯಾಂಡ್ ಮೇಲೆ ಬೇಕಾದಂಗೆ ಚಾದ ಅಂಗಡಿ ಅದ ತೋರಿ. ಅಲ್ಲಿ ಚಾದ ಅಂಗಡಿ ಆದ ಇಷ್ಟು ಗೊತ್ತಾದ್ರೆ ಸಾಕು, ಅವನಿಗೇನಾಯ್ತು, ಚಾದ ಅಂಗಡಿ ಆದ, ಚಾ ಸಿಗ್ತದ, ಚಾ ಸಿಕ್ಕಿಲ್ಲ, ಚಾ ನೋಡಿಲ್ಲ, ಏನು ನೋಡಿಲ್ಲ, ಅಷ್ಟಕ್ಕೆ ಅವನಿಗೇನಾಯ್ತು, ಖುಷಿ ಆಯ್ತಿಲ್ಲ, ಸಿಗ್ತದ ಅಂದ್ರೆ ಆಯ್ತು ಬಿಡಪ್ಪ, ಖುಷಿ. ಆ ಆನಂದ ಏನಾಯ್ತು, ಅದಕ್ಕೇನಂತಾರೆ ಪ್ರಿಯ ಆನಂದ ಅಂತಾರೆ. ಪ್ರಿಯ ಆನಂದ, ಪ್ರಿಯ ಆನಂದ ನನಗೆ ಬೇಕಾಗಿದ್ದು ಸಿಗ್ತದ. ಹುಡುಗ ಹುಡುಗಿ ನನಗೆ ಇಂಥ ಹುಡುಗಿನೇ ಬೇಕು, ಇಂಥ ಹುಡುಗನೇ ಬೇಕು, ಇಂಥ ಓದಿದವರೇ ಬೇಕು, ಹಿಂಗೆಲ್ಲ ತಲೆಗೆ ಇಟ್ಕೊಂಡು ಕೂತಿರ್ತಾರೆ. ಎಷ್ಟು ಮಂದಿಗೆ ಹೇಳಿದ್ರು ಅವ್ರು ಇಲ್ಲ ಇಲ್ಲ ನಮ್ಗೆ ಇಂಥವ್ರೇ ಬೇಕಂತ ಕಾಯ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಬೇಕಾದಂಥವ್ರು ಸಿಕ್ತು ಅದರಕ್ಕಿಂತಲ್ಲಿ ಅಂತಂದ್ಮೇಲೆ ಅವ್ರಿಗೆ ಖುಷಿ ಆಗ್ತದಲ್ಲ, ಹೋಗಮ್ಮ ನೋಡಮ್ಮ ಅಂತೇಳಿ, ದಟ್ ಈಸ್ ಪ್ರಿಯ ಆನಂದ. ಎಲ್ಲಿದಾಯ್ತದ ಆನಂದ? ಬಹಿರ್ಮುಖಿಯಾದಂಥ ನಿಮ್ಮ ಮನಸ್ಸು ಏನಾಯ್ತು, ಅಂತರ್ಮುಖಿ ಆಯ್ತು. ಯಾವಾಗ ಯಾವಾಗ ಆನಂದ ಆಗ್ತದ ಆವಾಗ ಅಂತರ್ಮುಖಿ ಆಯ್ತು. ಅಂತರ್ಮುಖಿಯಾಗಿ ಏನಾಯ್ತು, ಆತ್ಮಸಮ್ಮುಖಿ ಆಯ್ತು. ಅಂತರ್ಮುಖಿಯಾಗಿ ಆತ್ಮಸಮ್ಮುಖಿ ಆದ ಕೂಡ್ಲೇನೆ ಏನಾಗ್ತದ, ಆತ್ಮದ ಪ್ರತಿಬಿಂಬ ಅದ್ರೊಳಗೆ ಉಂಟಾಗ್ತದೆ. ನಿಶ್ಚಲ ಆಗದು. ಆತ್ಮಸಮ್ಮುಖಿ ಆಗದಂದ್ರೆ ಏನು, ನಿಶ್ಚಲ ಆಗದು. ಒಳಗೊಂದು ಕ್ಷಣ ಹೋಗಿ ನಿಶ್ಚಲ ಆಯ್ತು. ಆವಾಗ ಏನಾಯ್ತು, ನಿಶ್ಚಲ ಆದಾಗ ಅದರೊಳಗೆ ಆತ್ಮದ ಪ್ರತಿಬಿಂಬ ಉಂಟಾಯ್ತು. ಅದು ಏನಾಯ್ತಪ್ಪ ಅಂತಂದ್ರೆ ಪ್ರಿಯ ಆನಂದ ಉಂಟಾಯ್ತು. ಆತ್ಮದ ಪ್ರತಿಬಿಂಬ ಉಂಟಾದ ಮುಂದೆ ಚಾದ ಅಂಗಡಿಗೆ ಹೋಗ್ತಾನೆ, ಹೆಂಗೋ ಕಾಲು ಎಳ್ಕೊತ ಮುಂಜಾನೆ ಹೋದ್ಮೇಲೆ ಅಲ್ಲೇನಾಯ್ತು, ಚಾ ಕೊಡಪ್ಪ, ಚಾ ಕೊಡು ಅಂತ ಅವನಿಗೆ ಒಂದು ದಬಾಯಿಸ್ಲಕತ್ತ. ಅವ ಅಂದ ಸೋಸ್ಬೇಕು, ಕುಂದಿರ್ರಿ ಸ್ವಲ್ಪ ಹೊತ್ತ. ಸೋಸ್ಬೇಕು ಕುಂದಿರ್ರಿ ಅಂತ ನಾವು ಖಡಕ್ಕಾಗಿ ಹೇಳ್ದ. ಅವಾಗ ಇವನ್ ಮನಸ್ಸಿಗೆ ಏನಾಯ್ತು, ಇನ್ನೆರಡು ಚಂಚಲ ಆಯ್ತು. ಚಾ ಅದ, ಚಾ ಸಿಗ್ತದ, ಕುದಿಸ್ಲಕತ್ತಾನ, ಮಾಡಿ ಕೊಡ್ಲಕತ್ತಾನ, ಪುರುಸತ್ಗಿಲ್ಲ. ಮತ್ತೇನಾಯ್ತು ಅವನ ಮನಸ್ಸೀಗ, ಪ್ರಿಯ ಆನಂದದ ಟೈಮ್ನಾಗ ಒಳಗೆ ಕೂತಿತ್ತು. ಈಗ ಮತ್ತೇನಾಯ್ತು, ಚಾದ ಅಂಗಡಿಗೆ ಹೋಗಿ ಚಾದ ಅಂಗಡಿ ಅವನ ಸಂಗಡ ಗುದ್ದಾಡ್ಲಕತ್ತಾನ, ಚಾ ಜಲ್ದಿ ಕೊಡುವ. ಈಗೇನಾಗ್ಯದ ಮನಸ್ಸು, ಅಂತರ್ಮುಖಿ ಆದೋ ಬಹಿರ್ಮುಖಿ ಆದೋ? ಬಹಿರ್ಮುಖಿಯಾಗಿ ಆತ್ಮವಿಮುಖಿಯಾಗಿ ಇನ್ನ ಟೆನ್ಷನ್ ಮಾಡ್ಕೊಳಕತ್ತ. ಎಷ್ಟು ಲೇಟ್ ಮಾಡ್ಲಿಕತ್ತಾನ ನೀವು ಚಾ ಕೊಡೋದಕ್ಕ. ಯಾವಾಗ ಅವ ಚಾ ತಂದು ಇವನ್ ಕೈಯಾಗ ಕೊಡ್ತಾನ, ಇವನು ಮುಂದಿಡ್ತಾನ, ಇಟ್ಟು ಕೂಡ್ಲೇನೆ ಏನಾಯ್ತು, ಚಾ ಕೈಯಾಗ ಬಂದ ಕೂಡ್ಲೇನೆ ಚಾ ಪ್ರಾಪ್ತಿ ಆಯ್ತಲ್ಲ, ಇನ್ನ ಭೋಗ ಆಗಿಲ್ಲ. ಚಾ ಏನು ತನ್ನ ಕೈಯಾಗ ಬಂದ ಕೂಡ್ಲೇನೆ ಮನಸ್ಸು ಏನಾಯ್ತು, ಬಂತ ಬಿಡಪ್ಪ ಚಾ ಅಂತ ಹೇಳಿ ಒಳಗೆ ಹೋಗಿ ಕೂತು. ಮತ್ತೆ ಒಳಗೋಗಿ ಕುಂತಾಗ ನಿಶ್ಚಲ, ಹೊರಗೆ ಬಂದಾಗ ಚಂಚಲ. ಒಳಗೆ ಕುಂತಾಗ ಆತ್ಮಸಮ್ಮುಖಿ, ಹೊರಗೆ ಬಂದಾಗ ಆತ್ಮವಿಮುಖಿ. ಒಳಗಿದ್ದಾಗ ಅಂತರ್ಮುಖಿ, ಹೊರಗೆ ಬಂದಾಗ ಬಹಿರ್ಮುಖಿ. ಒಳಗೆ ಹೋಗಿ ಕುಂತಿತ್ತು. ಚಾ ಸಿಕ್ತಲ್ಲ, ಇನ್ನೇನಾಯ್ತು, ಸಿಕ್ಕತ್ ಬಿಡೋ, ನಿಶಿಂತ ಆಯ್ತು ಬಿಡ ಅಂತ. ಆ ರೀತಿ ಬರೇ ಪ್ರಾಪ್ತಿಯಾಗಿದೆ, ಇನ್ನ ಭೋಗ ಆಗಿಲ್ಲ. ಹುಡುಗಿ ಸಂಗಟ ಎಂಗೇಜ್ಮೆಂಟ್, ಹುಡುಗನ ಸಂಗಟ ಎಂಗೇಜ್ಮೆಂಟ್ ಆಗಿದೆ, ಇನ್ನ ತಾಳಿ ಆಗಿಲ್ಲ. ಬರೀ ಎಂಗೇಜ್ಮೆಂಟ್ ಆಗ್ಯದ. ಆವಾಗ ಏನಾಗ್ತದೆ, ಅವಾಗ ಒಂದು ರೀತಿ ಆನಂದ. ಪ್ರಿಯ ಆನಂದಕ್ಕಿಂತ ಒಂಚೂರು ಹೆಚ್ಚಿನ ಆನಂದ. ಭೋಗ ಇಲ್ಲ, ಕಮಿಟ್ ಅಂತಿರಲ್ಲ, ಹಂಗ ಪ್ರಾಪ್ತಿ ಆಗ್ಯದ, ಭೋಗ ಇಲ್ಲ.
ಬದ್ಧತೆ ಉಂಟಾಯ್ತು, ಭೋಗ ಇಲ್ಲ. ಇನ್ನ ಈ ಸ್ಥಿತಿಯೊಳಗೆ ಏನು ಆನಂದ ಉಂಟಾಗ್ತದ ಅದಕ್ಕೆ ಮೋದಾನಂದ ಅಂತಾರೆ. ಈ ಮೋದಾನಂದ ಎದರಿಂದ ಉಂಟಾಯ್ತು? ಆ ಚಾದ್ರಿಂದ ಉಂಟಾಯ್ತು. ಏನು ತನ್ನೊಳಗಿನ ಅಂತರ್ಮುಖಿ, ಆತ್ಮಸಮ್ಮುಖಿ, ನಿಶ್ಚಲ ಚಿತ್ತದಿಂದ ಉಂಟಾಯ್ತು ಮೋದಾನಂದ. ನಿಶ್ಚಲ ಚಿತ್ತದಲ್ಲಿ ಪರಮಾತ್ಮನ ಪ್ರತಿಬಿಂಬ ಉಂಟಾಗ್ತದೆ. ಯಾವಾಗ ಇದು ನಿಶ್ಚಲ ಆಗ್ತದ ಆವಾಗ ಅದರೊಳಗೆ ಪರಮಾತ್ಮನ ಪ್ರತಿಬಿಂಬ ತಾನೇ ಉಂಟಾಗ್ತಿರ್ತದೆ. ಪರಮಾತ್ಮ ತನ್ನೊಳಗೆ ಅದೇನು ಹೊರಗೆ ಬಿಂಬ ರೂಪದಲ್ಲಿ ಇಲ್ಲ. ಬಿಂಬ ಎಲ್ಲಾ ಕಡೆ ತುಂಬಿ ತುಳುಕ್ಲಕತ್ತಿದ್ದಂತ ಬಿಂಬ ಆ ಒಂದು ಅಂತಃಕರಣದಾಗ ಇರ್ಲಕ್ಕಿಲ್ಲೇನು? ಅಂತಃಕರಣದಾಗ ಅದು ಅಂತಃಕರಣದಾಗ ಯಾಕೆ ತೋರ್ತಾ ಇಲ್ಲ ಅಂತಂದ್ರ ಬಹಿರ್ಮುಖಿ, ಆತ್ಮವಿಮುಖಿ, ಚಂಚಲವಾಗಿರುವ ಕಾರಣ ಅದೇನಾಗ್ಯದ? ವಿಷಯಾಸಕ್ತವಾಗಿರುವ ಕಾರಣ ಏನಾಗ್ಯದ? ಅದರೊಳಗೆ ಆತ್ಮತತ್ವ ತೋರ್ತಾ ಇಲ್ಲ. ಯಾವಾಗ ಅದ ಆತ್ಮತತ್ವ ತೋರ್ತು, ಮೊದಲು ಆದತ್ತ ಕೇಳಿದ್ರಕ್ಕಿಂತ ಈಗ ಕೈಗೆ ಚಾ ಸಿಕ್ಕದ ಅಂದ್ಮೇಲೆ ಹೆಚ್ಚು ನಿಶ್ಚಲ ಆಯ್ತು. ಹೆಚ್ಚು ನಿಶ್ಚಲ ಆಗಿದ್ದಕ್ಕೆ ಆತ್ಮತತ್ವ ಇನ್ನಷ್ಟು ಸ್ಪಷ್ಟವಾಗಿ ಅದರೊಳಗೆ ತೋರಿದ್ದಕ್ಕೆ ಅವನಿಗೆ ಇನ್ನೊಂದಿಷ್ಟು ಹೆಚ್ಚು ಸಂತೋಷ ಆಯ್ತು. ಸುಡ್ಲಕತ್ತವ, ಕುಡಿಲಕ್ಕಾಗಲ್ದು, ಸ್ವಲ್ಪ ಆರಿಸಿ ಕೊಡ್ಬೇಕಲ್ಲ. ಅದಕ್ಕೆ ಅವ ಏನ್ ಮಾಡ್ಲಕತ್ತ? ಸ್ವಲ್ಪ ಆರಿಸ್ಲಕತ್ತನ. ಒಳಗಿನ್ನ ಬೇಕು ಕುಡಿಬೇಕತ್ತ ಗುದಾಡಕತ್ತದ ನಾಲಿಗೆ. ಒಂದೊಂದ್ ಸಾರಿ ನೋಡ್ರಿ, ನೀವು ಊಟ ಮಾಡೋ ಟೈಮ್ನೊಳಗ ನಿಮ್ಗೆ ಗೊತ್ತಿರ್ಲಾರ್ದಂಗೆ ನಿಮ್ ಕೈಯೊಂದು ಬಾಯಾಗ ಹೋಗಿ ಗಂಟಲ್ದಾಗ ಹೊಟ್ಟಿ ಸೇರ್ಬಿಟ್ಟಿರ್ತಾವ. ನೀವು ಅದು ಒಳಗೆ ಆದ್ಮೇಲೆ ಇದು ತಿನ್ಬಾರ್ದಿತ್ತು, ತಿನ್ಬಿಟ್ಟ ಅಂತ ಅಂತೀರಿ. ಅದು ಜಪ್ಕೊಂಡ್ಬಿಟ್ಟಿರ್ತದ ಒಳಗೆ ಆಲ್ರೆಡಿ. ಅಷ್ಟು ಸೆಳೆತದ ಒಳಗೆ ಹೋಗಿಬಿಟ್ಟಿರ್ತದ ಒಳಗೆ. ಇವನಿಗೆ ಏನಾಯ್ತು? ಚಾ ಕುಡದ. ಅದು ಒಂದೇ ತವನು ಎಷ್ಟು ಸುಡ್ಲಕತ್ತದಲ್ಲ, ಇದು ಆರವಲ್ದು, ಎಷ್ಟೊತ್ತಾಯ್ತು, ಬಾಯಿ ಸುಡ್ತದ, ಏನ್ ಮಾಡ್ಲಿ ಅಂತೇಳಿ ಅವನು ಬಹಳ ಚಂಚಲ ಆಗಿತ್ತು ಮನಸ್ಸು. ಮತ್ತೇನಾಯ್ತು? ಚಾ ಕುಡ್ದ. ಫಸ್ಟ್ ಕ್ಲಾಸ್ ಆಗಿತ್ತು ಚಾ. ಕುಡಿದ ಖುಷಿಯಾಗಿ ಬಿಟ್ಟ. ಚಾ ಭಾರಿ ಮಸ್ತಾಗ್ಯದ ಬಿಡಪ್ಪ. ಇದು ಏನಾಯ್ತು? ತನಗೇನ್ ಬೇಕು ಅದು ಸಿಕ್ಕು ಅದರ ಭೋಗ ಮಾಡುವಾಗ ಅವನಿಗೇನಾಗ್ತದೆ? ಪ್ರಮೋದಾನಂದ. ಆ ಪ್ರಮೋದಾನಂದ ಎದರಿಂದ ಅಂದ್ರೆ ತನ್ನ ಮನಸ್ಸು ಸಂಪೂರ್ಣ ನಿಶ್ಚಲವಾಗಿ, ನಿಶ್ಚಿಂತವಾಗಿ, ನಿರ್ಭಯವಾಗಿ, ನಿರಾತಂಕವಾಗಿ ತನ್ನ ಮನಸ್ಸು ಯಾವಾಗ ಹಂಗ ಉಳಿತದ ಆವಾಗ ನೋಡ್ರಿ ಹೆಂಗಿರುತ್ತೆ ಪ್ರಮೋದಾನಂದ. ಇದೆಲ್ಲ ಏನಂದ್ರ ಭೋಗ, ಹೊರ ಜಗತ್ತಿನ ವಸ್ತುಗಳನ್ನು ಭೋಗಿಸುವಾಗ ಉಂಟಾಗುವ ಆತ್ಮದ ಸುಖ. ಇದು ಆತ್ಮದ ಸುಖ. ತಾನೇ ಆತ್ಮಸ್ವರೂಪ ಆಗಿ ಅಹಂ ಬ್ರಹ್ಮಾಸ್ಮಿ ಆದ್ರ ಈ ಹೊರಗಿನ ವಸ್ತುಗಳನ್ನು ಭೋಗಿಸುವಾಗಲೇ, ಇಷ್ಟು ಜಡ ಪದಾರ್ಥಗಳನ್ನು ಭೋಗಿಸುವಾಗಲೇ ಇಷ್ಟು ನಮಗೆ ಆನಂದ ಆಗುವಾಗ ಶುದ್ಧ ಬ್ರಹ್ಮ ಅದು ಯಾವುದು ಪ್ರತಿಬಿಂಬ ರೂಪ ಅದಲ್ಲ, ಅದನ್ನೇ ಬಿಂಬ ರೂಪವಾಗಿ ನಾನೇ ಅದು ಅದೀನಿ ಅಂತ ಅನುಭವಿಸಿದಾಗ ಅದು ಎಂತ ಆನಂದ ಇರಲಕ್ಕಿಲ್ಲ. ಆ ಶುದ್ಧ ಬ್ರಹ್ಮನ ಸ್ಟೇಜಿಗೆ ಹೋಗಿಲ್ಲ. ಈಗೇನಾಗ್ಯದ? ಆ ಶುದ್ಧ ಬ್ರಹ್ಮನ ಪ್ರತಿಬಿಂಬದ ಸುಖ, ಆ ಶುದ್ಧ ಬ್ರಹ್ಮನ ಒಂದು ಪ್ರಕಾಶದಿಂದ ಈ ಜಗತ್ತಿನ ವಸ್ತುಗಳನ್ನು ನಾವು ನೋಡ್ತೀವಿ. ಸೂರ್ಯನ ನೋಡ್ತೀವಿ, ಸೂರ್ಯನ ಬೆಳಕು ನೋಡ್ತೀವಿ, ಸೂರ್ಯನ ಬೆಳಕಿನೊಳಗೆ ಎಲ್ಲಾ ವಸ್ತುಗಳನ್ನ ನೋಡ್ತೀವಿ. ಯಾವಾಗ ನೋಡ್ತೀವಿ? ನಮ್ಮೊಳಗೆ ಆ ಶುದ್ಧ ಬ್ರಹ್ಮ ಇದ್ದಾಗ ನೋಡ್ತೀವಿ. ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳನ್ನು ಅನುಭವಿಸ್ತೀವಿ. ಅದರದ್ದು ಪ್ರಿಯ ಆನಂದ, ಮೋದಾನಂದ, ಪ್ರಮೋದಾನಂದ ಅನುಭವಿಸ್ತೀವಿ. ಇದು ಯಾವಾಗ ಸಾಧ್ಯ ಅದ? ನಮ್ಮೊಳಗೆ ಆತ್ಮತತ್ವ ಇದ್ದಾಗ ಮಾತ್ರ ಸಾಧ್ಯ ಅದ. ನಮ್ಮೊಳಗದ ಆತ್ಮತತ್ವನೇ ಇರಲಿಲ್ಲ ಅಂತಂದ್ರೆ ಏನ್ ಸುಖ ಅನುಭವಿಸ್ತೀರಪ್ಪ? ಹೆಂಗ್ ಸಾಧ್ಯ ಅದ? ಅದನ್ನೇ ಹೇಳ್ತಾರ ಅವ್ರು. ಅರಿವು ಇರ್ಲಪ್ಪ ಒಂದಿಷ್ಟು. ಯದ್ ಭಾಸ ಭಾಸತೆ ವಿಶ್ವಂ
ಯಾರ ಬೆಳಕಿನಿಂದ ಈ ಜಗತ್ತು ನಮಗೆ ತೋರುತ್ತಿದೆಯೋ ಯತ್ ಸುಖೇ ನಾನು ಮೂಲತೆ, ಯಾರ ಆನಂದದಿಂದ ಈ ಜಗತ್ತು ನಮಗೆ ಸುಖವನ್ನು ಕೊಡ್ತಾ ಇದೆಯೋ ಅಂಥದ್ದು ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಮಾತ್ಮನೇ. ಒಂದೊಂದು ಸಾಲಿನೊಳಗೆ 10 ಅರ್ಥ ಅದಾವ. ನಮಸ್ತಸ್ಮೈ ಅಂತ ಒಂದು ಚೇತನ ಏನದಲ್ಲ ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಚೇತನ, ಚೇತ ಅಂದ್ರೆ ಮನಸ್ಸು, ನ ಅಂದ್ರೆ ಇಲ್ಲ. ಮನಸ್ಸು ಮಿಶ್ರ ಆಯ್ತಂದ್ರೆ ಜೀವ, ಮನಸ್ಸೇ ಇಲ್ಲ ಅಂತಂದ್ರೆ ಅದೇ ದೇವ. ಅಂತಃಕರಣ ಮಿಶ್ರ ಆಯ್ತು ಅಂದ್ರೆ ಆಭಾಸ, ಅಂತಃಕರಣ ಮಿಶ್ರ ಆಗ್ಲಾರ್ದು ಪ್ಯೂರ್ ಇತ್ತಂದ್ರೆ ಅದು ಭಾಸ. ಅಂದ್ರೆ ಕೂಟಸ್ಥ ಬ್ರಹ್ಮ ಪರಶಿವ. ಅದಕ್ಕೆ ನಮಸ್ತಸ್ಮೈ, ಅವನಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯವಿರುವ ಒಂದೇ ಒಂದು ಚೇತನ ಪರಮಾತ್ಮ. ಗುಣಾತೀತ, ಸತ್ವಗುಣ ರಜೋಗುಣ ತಮೋಗುಣ ಇವು ಯಾವ್ಯಾವೂ ಇಲ್ಲದಕ್ಕೆ. ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ಅದು ಏನ್ ಮಾಡ್ತದ, ಸಪೋರ್ಟ್ ಆಗ್ಯದ. ಸತ್ವಗುಣಗಳೂ ಅದಾವ, ರಜೋಗುಣಗಳು ಅದಾವ, ತಮೋ ಗುಣಗಳದಾವ. ಇವೆಲ್ಲ ಹೆಂಗ್ ಅದಾವಪ್ಪ ಅಂತಂದ್ರೆ ಜಗತ್ತಿನೊಳಗ ರವ ಇದ್ದಂಗ ಅದಾವ. ರವ ಎಲ್ಲರೂ ಒಂದೊಂದು ಸಾರಿ ಸತ್ವಗುಣದಾಗಿರ್ತೀವಿ, ಎಲ್ಲರೂ ಒಂದೊಂದು ಸಾರಿ ರಜೋಗುಣದಾಗಿರ್ತೀವಿ, ಎಲ್ಲರೂ ಒಂದೊಂದು ಸಾರಿ ತಮೋ ಗುಣದಾಗಿರ್ತೀವಿ. ಇವ್ರು ಹಿಂಗೇ ಇರ್ತಾರ ಅಂತೇಳಿ ಜಡ್ಜ್ ಮಾಡಬಾರದು. ಆ ಜಡ್ಜ್ ಮಾಡಿದ್ದೇ ನಮ್ಮದು ತಪ್ಪ. ಬಹಳ ಚಲೋ ಅದಾರ, ಬಹಳ ಸಾತ್ವಿಕರದಾರ, ಬಹಳ ಒಳ್ಳೆಯವರದಾರ ಅಂತೇಳಿ ಅವ್ರ ಸನೇವಾದ್ರೆ ಒಂದೊಂದು ಸಾರಿ ಶಾಕ್ ಹೊಡೆದು ಬಿಡ್ತಾರ. ಅವ್ರು ಶಾಕ್, ನಾ ಹಿಂಗ ಅದಾರ ಅಂತ ತಿಳ್ಕೊಂಡಿದ್ದೆ, ಹಿಂಗ ಅಂದ್ರು ನೋಡಿ, ಹಿಂಗ ಅನ್ಬೇಕೇನಂತ ಊರು ಮಂದಿ ಮುಂದೆ ಇಟ್ಕೊಂಡ್ರೆ ಏನಾಗದ. ಅದು ಅಲೆಗಳು ಬರ್ತಿರ್ತಾವ. ಪ್ರತಿಯೊಂದು ಜೀವಿ ಒಳಗ ಸತ್ವಗುಣ ರಜೋಗುಣ ತಮೋಗುಣದ ಅಲೆಗಳು ಬರ್ತಿರ್ತಾವ. ಯಾಕಂದ್ರೆ ನಾವು ಪ್ರಕೃತಿ ಭಾವದಲ್ಲಿ ವರ್ತಿಸುತ್ತಿರುವ ಕಾರಣ ಒಂದು ಸತ್ವಗುಣಿಯರೇ ಆಗಿರ್ತೀವಿ, ಒಂದು ರಜೋಗುಣಿಯರಾಗಿರ್ತೀವಿ, ಒಂದು ತಮೋಗುಣಿಯರಾಗಿರ್ತೀವಿ. ಈ ಪ್ರಕೃತಿ ಭಾವವನ್ನು ದಾಟಿ 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 ನಾನು ಬ್ರಹ್ಮ ಅಂತೇಳಿ ಬ್ರಹ್ಮ ಭಾವದಲ್ಲಿ ಹೋದಾಗ ಅದೇನಾಗ್ತದೆ, ಸತ್ವ ರಜ ತಮ ಮೂರು ಇರಂಗಿಲ್ಲ, ಕೇವಲ ಆನಂದ ಒಂದೇ ಇರ್ತದೆ. ಈ ಸತ್ವ ರಜ ತಮ ಇವೆಲ್ಲ ಹೆಂಗದವತ್ತಂದ್ರ ನಾನಾ ರೀತಿ ಉಂಡಿಗಳು ಮಾಡ್ತಿರಲ್ಲ. ಹೆಸರು ಉಂಡಿ, ರವಾದ ಉಂಡಿ, ಮತ್ತಿನ್ಯಾವುದೋ ಒಂದು ಬೇಸನ್ ಉಂಡಿ ಏನೋ ಮಾಡ್ತಿರಲ್ಲ. ಬೇಸನ್ ಉಂಡಿ ಅಂತೀರಿ. ಆ ಬೇಸನ್ ತಿಂದ್ರೆ ಹೆಂಗಿರ್ತದದು? ಹೆಸರು ಉಂಡಿ ಅಂತೀರಿ. ಹೆಸರು ತಿಂದ್ರೆ ಹೆಂಗಿರ್ತದದು? ರವಾದ ಉಂಡಿ ಅಂತೀರಿ. ರವಾ ತಿಂದ್ರೆ ಹೆಂಗಿರ್ತದದು? ಹೆಂಗಿರ್ತವು? ಬರೇ ರವಾ, ಬೇಸನ್, ಕಡ್ಲಿ ಹಿಟ್ಟು, ಹೆಸರು ಪುಡಿ ತಿನ್ರಿ. ಹೆಸರು ಉಂಡಿ ಅಂತ ಹೇಳಕ್ಕೆ ತಿನ್ರಿ ನೋಡಮ್ಮ, ಬರ್ತದ? ಸಾಪಿಗಿರ್ತದವು. ಆ ರವಾದ ಉಂಡಿ ಅಂತೀರಿ, ಹೆಸರು ನೋಡ್ರಿ, ರವಾ ಹಚ್ಚಿ ಹೆಸರಿಟ್ಟಿರಿ, ಒಳಗೆ ರುಚಿ ಅದ್ರದ್ದು ಅನುಭವಿಸ್ತೀರಿ. ಎದರ ರುಚಿ ಅನುಭವಿಸ್ತೀರಿ, ಅದ್ರ ಬಗ್ಗೆ ಹೆಸರೇ ಇಲ್ಲ. ಯಾವಾಗ ನೀವು ಉಂಡಿ ತಿನ್ನೋ ಟೈಮ್ನೊಳಗ ಕಡ್ಲಿ ಹಿಟ್ಟಿಗೆ ಥ್ಯಾಂಕ್ಸ್ ಅಂತೀರಿ, ಒಳಗಿರೋ ಸಕ್ಕರೆಗೆ ನಾ ಥ್ಯಾಂಕ್ಸ್ ಹೇಳಿರೆ, ಏಲಕ್ಕಿಗೆ ಥ್ಯಾಂಕ್ಸ್ ಹೇಳಿರೆ, ಹೆಂಗದ ನೋಡ್ರಿ ಕರ್ಮ. ಅದಕ್ಕೆ ಅರ್ಥ ಕೊಡೋರು ಯಾರು? ಅವರನ್ನು ಬಿಟ್ಟು ಅವು ಬರೀ ಪುಡಿ ಒಳಗೆ ನಾವು ಹೆಸರಿಟ್ಬಿಟ್ಟಿವಿ. ಅಬ್ಬಾ ಏನ್ ಸ್ವಭಾವ, ಏನು ನಾಮಕರಣ. ಅದಕ್ಕೆ ಒಳಗೆ ಸಕ್ರಿ ಇದ್ದಂಗ ಬೆಲ್ಲ ಇದ್ದಂಗ ಬ್ರಹ್ಮ, ಉಳಿದು ಎಲ್ಲ ಏನದು ಸತ್ವ ರಜ ತಮ. ಅದಕ್ಕೆ ಗುಣಾತೀತ, ಸತ್ವಗುಣ ತಮೋಗುಣ ರಜೋಗುಣ ಇವ್ಯಾವಕ್ಕೂ ಅವನಿಲ್ಲ. ವಿಭು 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 ವಿಭವಾಯ ಪರಮಾತ್ಮನೇ. ವಿಭು ಅಂತಂದ್ರ ಎಲ್ಲವೂ, ವಿಭು ಅಂದ್ರೆ ವ್ಯಾಪಕ, ಸರ್ವವ್ಯಾಪಕನಾಗಿ
ಸರ್ವದರ ಒಡೆಯನಾಗ್ಯಾನ. ಪರಮಾತ್ಮನೇ, ಪರಮಾತ್ಮ ಎಲ್ಲರೊಳಗಿರೋ ಆತ್ಮನೇ ತಾನು. ಎಲ್ಲರೊಳಗಿರುವ ಆತ್ಮದ ಒಟ್ಟು ಮೊತ್ತ ವ್ಯಷ್ಟಿ ಆತ್ಮ, ಪರಮ ಆತ್ಮ, ಸಮಷ್ಟಿ ಆತ್ಮ. ವ್ಯಷ್ಟಿ ಆತ್ಮ ಅಂದ್ರೆ ಒಬ್ಬನೊಳಗಿರುವ ಚೈತನ್ಯ, ಪರಮಾತ್ಮ ಅಂತಂದ್ರೆ ಎಲ್ಲರೊಳಗಿರುವ ಚೈತನ್ಯದ ಒಟ್ಟು ಮೊತ್ತ. ದಟ್ ಈಸ್ ಪರಮಾತ್ಮ. ಗೊತ್ತಾಯ್ತ್ರ? ಯದ್ವಾಸ ಭಾಸತೆ ವಿಶ್ವಂ. ಯಾರಿಂದ ಇದು ಸಾಧ್ಯ ಆಯಿತು? ಇದು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಈಗ ರಾತ್ರಿ ಊಟ ಮಾಡಿ ಮಲ್ಕೊಂಡಿರಿ. ಮಲ್ಕೊಂಡ ಮೇಲೆ ನಿಮ್ಮೊಳಗ ಯಾರು ಅದರಂತ ನೀವು ಹೇಳಕ್ ಸಾಧ್ಯ ಆಯಿತು? ವಿಚಾರ ಮಾಡೋದು ಪ್ರತಿ ಕ್ಷಣನೂ. ಈಗ ನಾನು ಒಂದು ಶಬ್ದ ಇಷ್ಟೊಂದು ಕೂತು ಮಾತಾಡ್ತೀನಿ. ಮೊನ್ನೆ ಅಲ್ಲಿ ಅಜ್ಜವ್ರಿಗೆ ಮಾತಾಡ್ಸ್ಲಕ್ ಹೋಗಾಗ ಅವ್ರು ನನಗೇನೋ ಹೇಳ್ಬೇಕಂತಾರ, ಏನು ಹೇಳಕ್ಕಾಗಲ್ಲ. ಕಣ್ಣಿನಿಂದ ಗುರುತಿಸ್ತಾರ, ಏನು ಎಷ್ಟು ಮಾತಾಡ್ತಿದ್ದೇವಲ್ಲಪ್ಪ ಇಬ್ರು ಕೂಡಿ, ಒಂದು ಶಬ್ದ ಹೇಳಕ್ ಆಗ್ತಾ ಇಲ್ಲ ಅಂತೇಳಿ ಕಣ್ಣೀರು ತೆಗಿಲಕತ್ತಾರ. ಒಂದು ಶಬ್ದ ಆಡ್ಲಕ್ ಆಗಂಗಿಲ್ಲ. ಮುಂದೊಂದು ಕಾಲ ಬರ್ತದ, ಬಿದ್ದಲೇ ಬಿದ್ದಿರ್ತೀವಿ, ಎದ್ದು ಹೋಗಂಗಿಲ್ಲ, ಏನು ಹೇಳಂಗಿಲ್ಲ. ಎಂತ ಬಂಧನ ಇರ್ತದವು. ಅವ್ ಡಾಕ್ಟರ್ ಇದ್ರೆ ಊಟ ಹೋಗಲ್ಲ, ನೀರು ಹೋಗಲ್ದು, ಗ್ಲುಕೋಸ್ ಹಚ್ಚಿದ್ರೆ ಕೆಮ್ಮು ಬರ್ಲಕ್ಕತ್ತದ, ಊರಿಗೆ ತಗೊಂಡು ಹೋಗ್ಬಿಡ್ರಿ ಅಂತಂದ್ರು. ನಾನು ಹೇಳಿದೆ, ಊಟ ನೀರಿನ ಮೇಲೆ ಬದುಕಿದ ಜೀವ ಅಲ್ಲ ಇದು. ಇದೇನು ಹೋಗುನ 24 ತಾಸಿನಾಗ ಊಟ ನೀರಿನ ಮೇಲೆ ಕೂಳಿನ ಮೇಲೆ ಬದುಕಿದ ಜೀವ ಇತ್ತು ಅಂತಂದ್ರೆ ಓದ್ತದ. ಇದು ಆನಂದದ ಸುಖದ ಮೇಲೆ ಬದುಕಿದ್ದದ. ಇದು ಊಟ ನೀರಿಗೆ ಸಂಬಂಧ ಇಲ್ಲ. ಇದು ಆರಾಮಿರ್ತಾರೆ, ಕರ್ಕೊಂಡು ಹೋಗ್ರಿ ಅಂತ. ಇವತ್ತಿಗೆ ಇನ್ನ ಎಷ್ಟು ಒಂದು ವಾರ ಆಗ್ಲಕತ್ತು, ಏನ್ ಸುದ್ದಿ ಇಲ್ಲ. ಅಲ್ಲಿ ಒಳಗೆ ಆನಂದ ತುಂಬಿತ್ತಂತಂದ್ರ ಎಲ್ಲಿ ಸಾವು ಬರ್ತದೆ? ಬ್ರಹ್ಮಜ್ಞಾನಿ ಎಲ್ಲ ನಿಜಗುಣ ಸಾಹಿತ್ಯ ಕುಡಿದು ಬಿಟ್ಟಾನ. ಅರ್ಧ ಕುಡಿದು ಅರ್ಥ ಹೆಂಗ್ ಹೇಳ್ತಾನಂದ್ರೆ, 3ನೇ ಕ್ಲಾಸ್ ಓದೆ, ಸಾಲಿನೂ ಓದೇ ಇಲ್ಲ. 3ನೇ ಕ್ಲಾಸ್ ಓದಿ ಒಂದು ಅಕ್ಷರ ಬರಿಲಕ್ಕೆ ಬರಂಗಿಲ್ಲ. ಎಲ್ಲ ನಿಜಗುಣರು, ಎಲ್ಲ 6 ಶಾಸ್ತ್ರಗಳು ಬಾಯ್ಪಾಠ ಹೇಳ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಕಾಶಿ ಜಗದ್ಗುರುಗಳು ಕ್ಲಾಸ್ಮೇಟ್, ಅವ್ರು ದೋಸ್ತರು. ಹೆಂಗ ಒಳಗಿಂದ ಕೆಪಾಸಿಟಿ, ಹೊರಗಿಂದ ಒಳಗೆ ಹಾಕೊಂಡಿಕ್ಕೆ ನಾಟಕ ಮಾಡ್ತೀವಿ ನಾವು. ಒಳಗಿಂದ ಹೊರಗೆ ಹಾಕವ್ರು ಅವ್ರು ಹೆಂಗಿರ್ಬೇಕು? ಆನಂದ ಸ್ವರೂಪರು. ಯದ್ಭಾಸ ಭಾಸತೆ ವಿಶ್ವಂ. ನಾವು ಯಾರದನಂತ ಪ್ರತಿ ಸಲ ಈ ವಾಕ್ಯ ನೆನಪಿಟ್ಕೋಬೇಕು ನೋಡ್ರಿ. ಧನ್ಯತಾ ಭಾವ ಇರ್ಬೇಕು. ಯತ್ ಸುಖೇ ನಾನು ಮೋದತೆ. ನನಗೆ ಇವಾಗ ಖುಷಿ ಆಗ್ಯದ ಅಂತಂದ್ರ ಯಾರ ಅದರದ್ದು ನನಗೆ ಖುಷಿ ಆಯಿತು. ನನ್ನ ಕಣ್ಣಿಗೆ ಕಾಣ್ಲಕತ್ತದ, ನನಗಿಂಥದೊಂದು ಸಿಕ್ಕತ್ತು ಅಂತಂದ್ರೆ ಯಾರದರಂತ ಇದು ಸಿಕ್ತು, ಯಾರದರಂತ ಇದು ಮುಟ್ಲಕ್ ಸಾಧ್ಯ ಆಯ್ತು, ಯಾರದರಂತ ಇದು ನೋಡ್ಲಕ್ ಸಾಧ್ಯ ಆಯ್ತು, ನನ್ನೊಳಗೆ ಯಾರದರಂತ ಇದನ್ನ ರುಚಿಸ್ಲಕ್ ಸಾಧ್ಯ ಆಯ್ತು, ಯಾರದರಂತ ನಾನು ಮಾತನಾಡ್ಲಿಕ್ಕೆ ಸಾಧ್ಯ ಆಯ್ತು, ಯಾರದರತ್ತ ನಾನು ಚಲಿಸ್ಲಿಕ್ಕೆ ಸಾಧ್ಯ ಆಯ್ತು, ಯಾರದರತ್ತ ನಾನು ಮಲ್ಕೊಂಡು ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಯಾರದರ ಅಂತೇಳಿ ನಾನು ಈ ಮಲ್ಕೊಂಡವನು ಹೇಳಕ್ ಸಾಧ್ಯ ಆಯ್ತು. ಅವನು ಇದ್ದಿದ್ದಿಲ್ಲ ಅಂದ್ರೆ ನಾನೇನು ಹೇಳ್ತೀನಿ, ಅವನೇ ಇದ್ದಿದ್ದಿಲ್ಲ ಅಂದ್ರೆ ನಾನೇನು ಮಲ್ಕೋತೀನಿ, ಅವನೇ ಇದ್ದಿದ್ದಿಲ್ಲ ಅಂದ್ರೆ ನನಗೆ ಹಸಿವು ಎಲ್ಲಿದಾಗ್ತದ, ಅವನೇ ಇಲ್ಲ ಅಂದ್ರೆ ನನಗೆ ನಿದ್ದೆ ಎಲ್ಲಿದು ಬರ್ತದ. ಇದು ವಿಚಾರ ಮಾಡಂತದ್ದು. ಬರೇ ಶ್ಲೋಕ 4 ಸಾಲಿನ ಶ್ಲೋಕ ಅರ್ಥ ಹೇಳಿಕೆ ಎದ್ರ ಆಗಂಗಿಲ್ಲ. ಇದು ನಮ್ಮ ಜೀವನ ಆಗ್ಬೇಕಿದು. ಶ್ಲೋಕನೇ ನಮ್ಮ ಜೀವನ ಆಗ್ಬೇಕು. ನಮ್ಮ ಜೀವನದಾಗ ಅವನು ಹಾಸು ಹೊಕ್ಕಂಗ ಆಗ್ಬೇಕು ನಮಗ. ನೀ ಅದಿ ಅಂತೇಳಿ ಇದಾಯ್ತು ನೋಡಪ್ಪ, ನೀನ್ ಯಾವಾಗಲೂ ನೀ ಅದಿ ಅಂತೇಳಕ್ಕೆ ನಾನು ನಂದೆಲ್ಲ ನಡೆದದು ನೋಡಪ್ಪ ಅಂತೇಳಕ್ಕೆ ಸಂಕಟ ಒಬ್ಬವ ನನ್ನ ಸಂಕಟವ ಅದನ ಅನ್ನಂಥದ್ದೊಂದು ಫೀಲಿಂಗ್ನಾಗ ಇರಬೇಕು. ಅವ್ ಫೀಲಿಂಗ್ನಾಗ ಇರ್ಬೇಕು. ಅದನ್ನ ಇಲ್ಲ ನಿಮ್ ಸಂಕಟ ಯಾಕಡೆ ಹೋಗ್ಯಾನ. ಎಲ್ಲ ಕಾಲದಾಗ ನಿಮ್ ಜೊತೆಗೆ ಅದನ್ನ ಇಲ್ರಿ. ಎಚ್ಚರಿದ್ದಾಗ, ಮಲ್ಕೊಂಡಾಗ, ಜಾಗ್ರ, ಸ್ವಪ್ನ, ಸುಷುಪ್ತಿ, ತೂರ್ಯಾತೀತೋತ್ತರ ಎಲ್ಲ ಅವಸ್ಥೆ ಒಳಗ ನಿಮ್ ಸಂಕಟ ಅದನ್ನ ಇಲ್ಲ. ಮತ್ತ ಅದನ್ನ ಫೀಲಿಂಗ್ ಇಲ್ಲದ. ಯಾವಾಗ ಅವನ ಫೀಲಿಂಗ್, ನಾನು ಒಂದು ಶಬ್ದ ಮಾತನಾಡಿದ್ರೆ ನೀನು ಅದಿ ಅಂತೇಳಿ ನನಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಯ್ತು.
ನೀ ನದಿ ಅಂತೇಳಿ ನನಗೆ ಈ ಗುಟುಕು ನೀರು ನುಂಗ್ಲಕ್ ಸಾಧ್ಯ ಆಯ್ತು, ನೀ ನದಿ ಅಂತೇಳಿ ನನಗೆ ಈ ತುತ್ತು ನುಂಗ್ಲಕ್ ಸಾಧ್ಯ ಆಯ್ತು, ನೀ ನದಿ ಅಂತ ನನಗೆ ಇವತ್ತ ಮಲ ವಿಸರ್ಜನೆ ಮಾಡ್ಲಕ್ ಸಾಧ್ಯ ಆಯ್ತು, ನೀ ನದಿ ಅಂತೇಳಿ ನನಗೆ ಮೂತ್ರ ವಿಸರ್ಜನೆ ಮಾಡ್ಲಕ್ ಸಾಧ್ಯ ಆಯ್ತು. ಅವನೇ ಇದ್ದಿದ್ದಿಲ್ಲ ಅಂತಂದ್ರೆ ಏನು ಆಹಾರ ತಗೋತೀರಿ, ಏನು ವಿಸರ್ಜನೆ ಮಾಡ್ತೀರಿ? ಏನು ಮಾಡಕ್ಕ. ನೀ ನದಿ ಅಂತ ನಾನು ಉಸಿರಾಡಿಸ್ಲಿಕ್ಕೆ ಸಾಧ್ಯ ಆಯ್ತು, ನೀನೇ ಇದ್ದಿದ್ದಿಲ್ಲ ಅಂದ್ರೆ ನಾನು ಏನ್ ಮಾಡಕ್ ಸಾಧ್ಯ? ತೇನವಿನ ತೃಣಮಪಿನ ಚಲತಿ. ಅವನಿಲ್ಲ ಅಂತಂದ್ರೆ ಒಂದು ಹುಲ್ಲು ಕಡ್ಡಿ ಸಹಿತ ಅಳ್ಳಾಡಿಸ್ಲಿಕ್ಕೆ ಆಗಂಗಿಲ್ಲ. ನೀ ಅದಿ ಅಂತ ಇದೆಲ್ಲ ನಡೆದೋದು ನೋಡಪ್ಪ. ಏನು ಎಂಜಾಯ್ಮೆಂಟ್! ಅವನನ್ನ ನೆನೆಸಿ 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 ಅವನ ಸ್ಮೃತಿ ಅವನ ವಿಷಯಗಳನ್ನ ನೀವು ಏನು ಕೇಳಕತ್ತೀರಿ, ಶ್ರವಣ ಮಾಡ್ಲಕತ್ತೀರಿ, ಅದೇ ಶ್ರುತಿ. ಕೇಳಿ ಮನಸ್ಸಿನಾಗ ಇಟ್ಕೊಂಡು ಇದನ್ನೇ ನೀವು ಮನನ ಮಾಡಿಕೊಂಡು ಪ್ರತಿ ಸಲ ಅವನಿಗೆ ನೆನೆಸ್ಕೋತಿದ್ರಿ ಅಂತಂದ್ರೆ ಅದೇ ಸ್ಮೃತಿ. ಇನ್ನೊಬ್ಬರು ನಿಮ್ ಸಂಗಡ ಕಂಪನಿ ಸಿಕ್ಕರಂತಂದ್ರೆ ಅದೇ ನ್ಯಾಯ ಪ್ರಸ್ಥಾನ. ಪರಮಾತ್ಮನ ವಿಷಯವನ್ನ ಕುರಿತು ಚರ್ಚೆ ಮಾಡಿದ್ರೆ ನ್ಯಾಯ ಪ್ರಸ್ಥಾನ, ಪರಮಾತ್ಮನ ವಿಷಯ ಒಬ್ಬರು ಇನ್ನೊಬ್ಬರಿಗೆ ಹೇಳಿದ್ರ ಅಂತಂದ್ರೆ ಸ್ಮೃತಿ, ಮತ್ತೆ ಪರಮಾತ್ಮನ ವಿಷಯವನ್ನ ನೀವು ಕೇಳಿದ್ರಿ ಅಂದ್ರೆ ಅದೇ ಶ್ರುತಿ. ಶ್ರುತಿ, ಸ್ಮೃತಿ, ನ್ಯಾಯ ಬರ್ಬೇಕು. ಇವೆಲ್ಲ ನಮ್ಮ ನಿತ್ಯ ಜೀವನದಾಗ ಆಗ್ಬೇಕು. ಇದು ನಮ್ಮ ಜೀವನ ಆಗ್ಬೇಕಿದೆ. ಬರೇ ಸಿದ್ಧಾಂತ ಶಿಖಾಮಣಿ ಅಂತೇಳಿ ನಮಗ ಸಿಕ್ಕದ್ದು ಬರೇ 1300 ಶ್ಲೋಕಗಳ ಸಿದ್ಧಾಂತ ಶಿಖಾಮಣಿ ಸಿಕ್ಕದ. ಅದು ಎಷ್ಟು ಸೈಜ್ ಅದ, ಎಷ್ಟು ಗಾತ್ರದ ಯಾವನಿಗೆ ಗೊತ್ತಿಲ್ಲ. ಇನ್ನ ಸಂಶೋಧನೆ ಆಗ್ಬೇಕು ಅದ್ರ ಮೇಲೆ, ಇನ್ನ ಸಂಶೋಧನೆ ಆಗ್ಬೇಕು. ಇಷ್ಟಾದ್ರೂ ಸಿಕ್ಕದಲ್ಲ, ಸಾಕು. ಥ್ಯಾಂಕ್ಸ್, ಧನ್ಯವಾದಗಳು, ಧನ್ಯವಾದಗಳು, ಥ್ಯಾಂಕ್ಸ್ 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 ಹೇಳ್ಬೇಕು. ಕಾಶಿನಾಥ ಶಾಸ್ತ್ರಿ ಒಳಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅದಕ್ಕೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕ. ಮುಂಡಕ ಉಪನಿಷತ್ತಿನ ವಿಶ್ಲೇಷಣೆ ಅದ ಅಂದ್ರೆ ಬುಕ್ ನಿಮ್ಮ ಹತ್ರ ಇದರದು ಉಪನಿಷತ್ ನೋಡ್ರಿ. ಮುಂಡಕ ಉಪನಿಷತ್ ಇತ್ತಂತಂದ್ರೆ ಯಾರು ಉಪನಿಷತ್ಕಾರರು ಹೇಳ್ರಿ? ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. 2-2-10 ಬರ್ಕೊಂಡಿರ್ರಿ ಇದು ಶ್ಲೋಕ. ಮುಂಡಕ ಉಪನಿಷತ್ತು 2-2-10 ಒಂದ್ ಕಡೆ ಬರ್ಕೊಂಡು ಉಪನಿಷತ್ಕಾರರು ಯಾರು ಅದರ ಇದ್ರಾಗ? ಯಾರು ಉಪನಿಷತ್ತುಗಳು ಹೇಳ್ತೀರಿ? ಉಪನಿಷತ್ ಹೇಳೋ ಜಿಮ್ಮೆದಾರಿ ಯಾರದು? ಹೂ ಈಸ್ ಇನ್ಚಾರ್ಜ್ ಆಫ್ ಉಪನಿಷತ್? ಯಾರ್ರಿ? ಮತ್ತೆ ಜಲಿಮಿಂಚಿ ಗುರುಗಳನ್ನ ಅದೇ ಹೇಳವಲ್ರಲ್ಲ. ನಮಗಂತೂ ಕೇಳಿಸಿಲ್ಲಪ್ಪ. ಕೇಳಿಸಿದ್ರೆ ನಾವ್ಯಾಕೆ ಹಿಂಗ ಹೊರ ಒದರ್ತೀವಿ? ಕೇಳಿದ್ರೆ ಸುಮ್ಮನೆ ಬರ್ತೀವಿ. ಅದಿರಿ ಬುಕ್ ಈಗಿದ್ರೆ ಸರಿ, ಇಲ್ಲ ಅಂತಂದ್ರ ರಾತ್ರಿ ಈ ಉಪನಿಷತ್ತಿನ ವೈಭವ ನಿಮ್ಮ ಬಾಯಿಲಿಂತ ಉಪನಿಷತ್ ಕೇಳೋದೇ ಒಂದು ವೈಭವ. ನಮಗೆ ಅಷ್ಟು ಚಂದ ಹೇಳ್ತಾರೆ. ಅವರು ಹಿಂದಿನ ಉಪನಿಷತ್ಕಾರರ ಅವ್ರ ಶಿಷ್ಯರಿಗೆ ಏನ್ ಹೇಳಿದ್ರೋ ಏನು ಬಿಟ್ರೋ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಎಲ್ಲಾ ಉಪನಿಷತ್ಕಾರರ ಒಂದು ಅಭಿನವ ಉಪನಿಷತ್ಕಾರ ಮೂರ್ತಿಯಾಗೇ ನೀವು ನಮಗೆ ಸಿಕ್ಕಿರಿ. ನಿಮ್ ಬಾಯಿಲಿಂತ ಅದು ಒಟ್ಲ ಕಲ್ಲನಾಗಿ ಕೆತ್ತಿದಂಗೆ ಹೇಳ್ತೀರಿ ನೀವು ಉಪನಿಷತ್ತುಗಳು. ಅದೆಂತ ಶಕ್ತಿ ದೇವರು ನಿಮಗೆ ಕೊಟ್ಟನ. ಅದಕ್ಕ ನಾನು ದೊಡ್ಡ ಪಂಡಿತನಂಗೆ ಎಲ್ಲಾ ಶ್ಲೋಕಗಳು ಹೇಳಿ ನಿಮ್ಮ ಕೆಲವೊಂದು ಸ್ಪೆಷಲ್ ಕೆಪಾಸಿಟಿಗಳು ಮುಚ್ಚಿ ಹಾಕಬಾರದು ಅಂತ ಅವು ಹೊರಗೆ ಹಾಕ್ಬೇಕಂತೇಳಿ ನಾನೇನ್ ಮಾಡ್ತೀನಿ, ಎಲ್ಲರಿಗೂ ಅವಕಾಶ ಕೊಡ್ತಿರ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು, ಉಪನಿಷತ್ತಿನ ನಂಬರ್ ಯಾವತ್ತು ಬರ್ಕೊಂಡ್ರಿ? ಮುಂಡಕ ಉಪನಿಷತ್ 2-2-10 ಫಸ್ಟ್ ಸಾಲ ಬರ್ಕೋರಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ.
ಏನಿದು? ಸೂರ್ಯ ಬೆಳಗಬೇಕಾದ್ರೆ, ಚಂದ್ರ ಬೆಳಗಬೇಕಾದ್ರೆ, ನಕ್ಷತ್ರಗಳು ಹೊಳಿಬೇಕಾದ್ರೆ, ತಾರೆ ನಕ್ಷತ್ರ ಇವಕ್ಕೆಲ್ಲ ಹೊಳಪು ಯಾರಿಂದ ಸಿಕ್ತು? ಆ ಬ್ರಹ್ಮನಿಂದ ಸಿಕ್ತು, ಆ ಪರಮಾತ್ಮನಿಂದ ಸಿಕ್ತು ಅಂತ ಹೇಳೋದು. ಇದೆಲ್ಲ ಮುಂದೆ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಚಂದ ಎಕ್ಸ್ಪ್ಲೈನ್ ಮಾಡ್ತಾರೆ ರಾತ್ರಿ. ಓಕೆ, ಥ್ಯಾಂಕ್ ಯು. ನಾವು ಮುಂದೆ ಹೋಗ್ತೇವೆ. ಪರಶಿವನಲ್ಲಿ ಸೂರ್ಯ, ಚಂದ್ರ, ತಾರೆ, ವಿದ್ಯುತ್ತು, ಕರೆಂಟ್ ಇವ್ಯಾವು ಪ್ರಕಾಶಿಸಲಾರವು. ಅವನ ಮುಂದೆ ಇವು ಯಾವ ಪ್ರಕಾಶ ಮಾಡಂಗಿಲ್ಲ. ಅವ ಕೋಟಿ ಸೂರ್ಯರ ಪ್ರಕಾಶ ಇದ್ದಾಗ ಇವೇನು ಪ್ರಕಾಶ ಮಾಡ್ತಾವ? ಸೂರ್ಯನ ಮುಂದೆ ಚಿಮಣಿ ದೀಪ ಹಿಡಿದ್ರೆ ಅವೇನು ಪ್ರಕಾಶ ಮಾಡ್ತಾವ? ಪರಶಿವನಲ್ಲಿ, ಆ ಪರಮಾತ್ಮನಲ್ಲಿ ಸೂರ್ಯ, ಚಂದ್ರ, ತಾರೆ, ವಿದ್ಯುತ್ತು ಇವ್ಯಾವ ಪ್ರಕಾಶ ಮಾಡಂಗಿಲ್ಲ. ಮತ್ತೆ ಇವೇ ಮಾಡಂಗಿಲ್ಲ ಅಂದ್ರೆ ಇನ್ನು ಅಗ್ನಿಯ ಮಾತೇನು? ಅಗ್ನಿ ಕೂಡ ಅಷ್ಟೇ. ಚಿರಂತನವಾಗಿ ಬೆಳಗುತ್ತಿರುವ ಅವನ ಚೈತನ್ಯ ಪ್ರಭೆಯನ್ನ ಸ್ವೀಕರಿಸಿ ಇವೆಲ್ಲ ಭಾಸವಾಗುತ್ತಿವೆ. ಆ ಬ್ರಹ್ಮನ ಚೈತನ್ಯದ ಪ್ರಭೆಯನ್ನ ತಗೊಂಡೇ ಇವು ಬೆಳಗ್ಲಕತ್ತವ. ಸ್ವೀಕರಿಸಿ ಇವೆಲ್ಲ ಭಾಸವಾಗುತ್ತಿವೆ. ಅವನ ಬೆಳಕಿನಡಿಯಲ್ಲಿ ಏನೆಲ್ಲವೂ ತೋರುತ್ತಲಿದೆ. ಅವನ ಬೆಳಕಿನಾಗೆ ಎಲ್ಲ ತೋರ್ತಾ ಇದೆ. ಅವನದು ದಿವ್ಯ ಪ್ರಭೆ. ದಿವ್ಯ ಪ್ರಭೆ ಎಂಥದದು? ಅಲುಪ್ತ ಪ್ರಕಾಶ. ಇವು ಸೂರ್ಯ, ಚಂದ್ರ, ಇವು ಏನಂತೀರಿ ಕರೆಂಟ್, ಇವು ಏನದವ? ಒಮ್ಮೆ ಇರ್ತಾವ, ಒಮ್ಮೆ ಇರಂಗಿಲ್ಲ. ಒಮ್ಮೆ ಇರ್ತಾವ, ಒಮ್ಮೆ ಇರಂಗಿಲ್ಲ. ಅದಕ್ಕೇನಂತಾರ? ಒಮ್ಮೆ ಜಾಸ್ತಿ ಇರ್ತದ, ಒಮ್ಮೆ ಕಡಿಮೆ ಇರ್ತದೆ. ಎಣ್ಣೆ ಜಾಸ್ತಿ ಇದ್ದಾಗ ಜೋರು, ಎಣ್ಣೆ ಕಡಿಮೆ ಆದಾಗ ಡಿಮ್ ಆಗ್ತದೆ. ಮತ್ತೆ ಒಮ್ಮೆ ಇರ್ತಾವ, ಒಮ್ಮೆ ಇರ್ಲಾರ್ದಂಗೆ ಆಗ್ತವ. ಅದಕ್ಕೆ ಇವಕ್ಕ ಲುಪ್ತ ಪ್ರಕಾಶಗಳು, ವ್ಯಭಿಚಾರಿ ಪ್ರಕಾಶಗಳು ಅಂತಾರೆ. ಒಮ್ಮೆ ಇರ್ತಾವ, ಒಮ್ಮೆ ಇರ್ಲಾರ್ದಂಗಿರವು ಲುಪ್ತ. ಆದ್ರೆ ಪರಮಾತ್ಮ ಹೆಂಗದ? ಅಲುಪ್ತ ಪ್ರಕಾಶ, ಅವ್ಯಭಿಚಾರಿ ಪ್ರಕಾಶ. ಸದಾ ಕಾಲದಲ್ಲಿ ಅದು ಬೆಳಕಿನ ರೂಪದಲ್ಲಿ ಇದ್ದೇ ಇರ್ತದೆ. ಅದು ಇಲ್ಲದಂತ ಸಮಯನೇ ಇಲ್ಲ, ಅದು ಇಲ್ಲದಂತ ದೇಶನೇ ಇಲ್ಲ. ಅದಕ್ಕೆ ಅದರ ಬೆಳಕಿನಡಿಯಲ್ಲಿಯೇ ಏನೆಲ್ಲ ತೋರುತ್ತಿದೆ. ಅವನದು ದಿವ್ಯ ಪ್ರಭೆ, ಅಲುಪ್ತ ಪ್ರಕಾಶ, ನಿತ್ಯ ಪ್ರಕಾಶ, ಅವರ್ಣನೀಯ. ಅದನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವರ್ಣನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ನಾವು ಏನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅದ? ನಮಗೊಂದಿಷ್ಟು ಅಕ್ಷರ ಗೊತ್ತವ, ಒಂದಿಷ್ಟು ಶಬ್ದಗಳು ಗೊತ್ತದವ. ಈ ಅಕ್ಷರ ಶಬ್ದ ಎಲ್ಲಕ್ಕೂ ದಾಟಿದವನು ಅವನದನ. ಇವುಗಳಿಂದ ಏನು ವರ್ಣನೆ ಮಾಡ್ತೀವಿ ನಾವು? ಅವರ್ಣನೀಯ ಹಾಗೂ ಅಪ್ರತಿಮ. ಅವನಿಗೊಂದು ರೂಪ ಮಾಡಿ ಹಿಂಗೆ ಅಂತ ಹೇಳಕ ರೂಪನೇ ಇಲ್ಲ. ಅವನಿಗೆ ಸ್ವಂತದ ಯಾವ ರೂಪನೂ ತಾನಲ್ಲ. ಎಲ್ಲ ರೂಪಗಳನ್ನ ತಾನೇ ಧರಿಸನ, ತನ್ನದೇ ಆದ ಒಂದು ರೂಪ ಇಲ್ಲ. ಕೆಲವೊಂದು ಲೇಡೀಸ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ ಮಕ್ಕಳಾಗಿರಂಗೆಲ್ಲ ನೋಡಿದ್ರೆ, ಮಕ್ಕಳು ಇರ್ಲಾರ್ದು ಲೇಡೀಸ್ ಸ್ಪೆಷಲಿಸ್ಟ್ ಇರ್ತಾರೆ. ಊರ್ ಮಂದಿಗೆ ಮಕ್ಕಳು ಹಡಿಸ್ತಿರ್ತಾರೆ, ಅವರಿಗೆ ಮಕ್ಕಳಿರಲ್ಲ. ಆಮೇಲೆ ತಲೆಗ ಕೂದಲಿಗೆ ಔಷಧ ಕೊಡ್ತೀನಿ ಅಂತೇಳಿ ಸ್ಕಿನ್ ಸ್ಪೆಷಲಿಸ್ಟ್ ಎಲ್ಲರಿಗೆ ಔಷಧ ಕೊಡ್ತಿರ್ತಾನೆ. ನಾವು ಮನಿ ಖರ್ಚಿಗೆ ಇಟ್ಕೊಂಡು ರೊಕ್ಕ ಒಯ್ಯೋದು 3,000-4,000 ರೂಪಾಯಿ ತಲೆ ಕೂದಲಿಗೆ ಔಷಧ. ಸುಮ್ಮನೆ ಹೋಗಿ ಸಣ್ಣ ಹಾಲಕತ್ತಾವ, ಉದುರ್ಲಕತ್ತಾವ, ಹಂಗಾತಾವ ಹಿಂಗಾತಾವ ಅನ್ನೋದು, ಹೋಗೋದು ತೋರಿಸೋದು, ಒಂದು 3,000 ರೂಪಾಯಿ 4,000 ರೂಪಾಯಿ ಖರ್ಚು ಮಾಡ್ಕೊ. ಇದೇನು ನಡೆಸಿರಿ ನೀವು? ಯಾವ ಡಾಕ್ಟ್ರ? ಅವ್ನು ನೋಡರೆ ನೋಡ್ತೇನೆ ನಡಿ ಅಂತ. ಅವನ ತಲೆಗೆ ಕೂದಲಿಲ್ಲ, ತನ್ನ ತಲೆಗೆ ಕೂದಲಿಲ್ಲ, ಊರ್ ಮಂದಿಗೆಲ್ಲ ತಲೆ ಕೂದಲ ಬರೋದಕ್ಕೆ ಔಷಧ ಕೊಡ್ತಾನ. ಹೆಂಗದ? ಏನ್ರಿ? ಅದಕ್ಕೆ ಅಪ್ರತಿಮ ಅಂತಂದ್ರೆ ಅವನಿಗೊಂದು ಮೂರ್ತಿ ಮಾಡಿ ಹಿಂಗೆ ಅಂತ ಹೇಳಂಗಿಲ್ಲ. ಅವನು ಎಲ್ಲ ಆಕಾರ ತಾನೇ ತಾಳನ, ತನಗೆ ಯಾವ ಆಕಾರ ಇಲ್ಲ ಅದನ. ಹೆಂಗದನಂತಂದ್ರ
ತನ್ನ ತಲೆ ಕೂದಲಿಲ್ಲ, ಎಲ್ಲರ ತಲೆಗೆ ಔಷಧ ಕೊಡೋವ್ ಇದ್ದಂಗ ಅವನ. ತನಗೆ ಒಂದು ಆಕಾರ ಇಲ್ಲ, ಎಲ್ಲರ ಆಕಾರ ಆಗಿ ನಿಂತಾನ. ಅವ ಹೆಂಗದನ? ಒಂದು ಮುಸಲ್ಮಾನ್ ಹೆಣ್ಣುಮಗಳು ಇದ್ದಂಗ ಅದನಂತ ಪರಮಾತ್ಮ. ಮುಸಲ್ಮಾನ್ ಹೆಣ್ಣುಮಗಳು ಹೆಂಗಿರ್ತಾಳ? ಏನ್ ಹಾಕೊಂಡಿರ್ತಾಳ ಆಕಿ? ಏನ್ ಧರಿಸಿರ್ತಾಳ್ರಿ ಮುಸಲ್ಮಾನ್ ಹೆಣ್ಮಗಳು? ಬುರ್ಕಾ ಹಾಕೊಂಡಿರ್ತಾಳ. ಆಕಿ ಯಾರಿಗಾರ ಕಾಣ್ತಾಳೇನು? ಯಾರಿಗಿ ಕಾಣಲ್ಲ ಆಕಿ. ಬಟ್ ಆಕಿ ಎಲ್ಲರಿಗೂ ನೋಡ್ತಿರ್ತಾಳ, ಎಲ್ಲರಿಗೂ ನೋಡ್ತಾಳ ಆಕಿ. ಆಕಿ ನೋಡ್ಲಾರ್ದಂತ ಜೀವಿನೇ ಇಲ್ಲ. ಆದ್ರೆ ಆಕಿ ಯಾರಿಗೂ ಕಾಣಲ್ಲ. ಚಂದದನ್ರಿ ದೃಷ್ಟಾಂತ. ಅದಕ್ಕೆ ಅದು ಇಂಥದೊಂದು ಮೂರ್ತಿ ಆದ ಅಂತ ಹೇಳಕ್ ಬರಂಗಿಲ್ಲ. ಅವನ ಬಗ್ಗೆ ಏನು ಹಿಂಗೊಂದು ಆಕಾರ ಹೇಳಕ್ ಬರಂಗಿಲ್ಲ. ಪ್ರತಿಮೆ ಅಂದ್ರೆ ಒಂದು ಮೂರ್ತಿ ಮಾಡಿ ಹಿಂಗಿರ್ತಾನ ಪರಮಾತ್ಮ ಅಂತ ಅವನ ಬಗ್ಗೆ ಹೇಳಲಿಕ್ಕಾಗಲ್ಲ. ಹೆಂಗ್ ಹೇಳ್ಬಹುದಪ್ಪ ಅಂತಂದ್ರೆ, ಸೂರ್ಯ ಏನದು? ಪರಮಾತ್ಮನ ಬಗ್ಗೆ ಹೇಳೋದು ಹೆಂಗ್ ಹೇಳ್ಬೇಕು? ಹಂಗೆ ಹೇಳಕ್ ಆಗಂಗಿಲ್ಲ ಅಂದ್ರೆ ಹೆಂಗ್ ಹೇಳ್ಬೇಕು? ಹೆಂಗಾರೆ ಹೇಳ್ಬೇಕಲ್ಲ. ಮತ್ತೆ ಸೂರ್ಯ ಏನದು? ಸೂರ್ಯ ಏನ್ರಿ? ಬೆಳಕು. ಬೆಳಕು. ಸೂರ್ಯ ಅಂದ್ರೆ ಬೆಳಕು. ಸೂರ್ಯ ಬೆಳಕು ಅಂದ್ಮೇಲೆ ಬ್ರಹ್ಮ ಏನು? ಬೆಳಕಿನ ಬೆಳಕು. ಹಿಂಗೆ ಹೇಳಬೇಕು. ಸೂರ್ಯನನ್ನ ನಾವು ಬೆಳಕು ಎಂದರೆ ಬ್ರಹ್ಮ ಆ ಬೆಳಕಿನ ಬೆಳಕು. ಅಪ್ಪನ ಅಪ್ಪ ಅಂದಂಗ ಬೆಳಕಿನ ಬೆಳಕು. ನಿಮಗೆ ಚಲನೆ ಎದರಿಂದ ಮಾಡ್ತೀರಿ? ನೀವು ಚಲಿಸ್ತಿರಲ್ಲ, ಎದರಿಂದ ಚಲಿಸ್ತೀರಿ? ಆತ್ಮ ಚೈತನ್ಯದಿಂದ ಚಲಿಸ್ತಿರಲ್ಲ. ಚಲಿಸ್ಬೇಕಾದ್ರೆ ಆತ್ಮ ಚೈತನ್ಯನೇ ಚಲಿಸ್ತದೇನೋ? ದೇಹ ಎದರಿಂದ ಚಲಿಸ್ತೀರಿ? ಕಾಲಲಿಂದ ಚಲಿಸ್ತೀರಿ. ಚಲನೆಗೆ ಸಂಬಂಧಪಟ್ಟ ಇಂದ್ರಿಯ ಯಾವುದು? ಕಾಲು. ಕಾಲು. ಮತ್ತೆ ಕಾಲಲಿಂತ ಚಲಿಸ್ತೀರಿ. ಅವ ಬ್ರಹ್ಮ ಏನು? ಕಾಲಿನ ಕಾಲು. ಬ್ರಹ್ಮನ ಬಗ್ಗೆ ಹೇಳೋದಿದು, ಕಾಲಿನ ಕಾಲು. ಪ್ರಿನ್ಸಿಪಾಲ್ ಪಗಾರ ಕೊಡ್ತಾನ. ಪ್ರಿನ್ಸಿಪಾಲ್ ಪಗಾರ ಕೊಡ್ತಾನಂದ್ರೆ ಇಲ್ಲಿ ಅವ್ರ ಮನೆ ಅಂತ ಕೊಡ್ತಾನ. ಬ್ರಹ್ಮ ಏನಲ್ಲಿ? ಪ್ರಿನ್ಸಿಪಾಲನ ಪ್ರಿನ್ಸಿಪಾಲ್. ಅಲ್ಲಿ ಬ್ರಹ್ಮ ಇದ್ರೆ ಪಗಾರ ಕೊಡ್ಲಿಕ್ಕಾಯ್ತದ? ಇಲ್ಲ. ಕಣ್ಣು ನೋಡ್ತಿರಲ್ಲ, ಎದರಿಂದ ನೋಡ್ತೀರಿ? ದೃಷ್ಟಿ ಎದರಿಂದ ಅದ? ಎಲ್ಲಿ ಅದ ದೃಷ್ಟಿ ನಿಮ್ಮದು? ಕಣ್ಣಿನಾಗಲ್ಲ. ಈಗ ಬ್ರಹ್ಮನನ್ನ ಕುರಿತು ಹೆಂಗ್ ಹೇಳ್ತೀರಿ? ಆ ಕಣ್ಣಿಗೆ ಸಂಬಂಧಪಟ್ಟಂತೆ ಕಣ್ಣಿನ ಕಣ್ಣು. ಎಲ್ಲರಿಗೆ ಕಣ್ಣದವ. ಕುರುಡನಿಗೆ ಕಣ್ಣದವ, ಕಣ್ಣು ಕಾಣವನಿಗೆ ಕಣ್ಣದವ. ಆದ್ರೆ ಕುರುಡನಿಗೆ ಕಣ್ಣಿನ ಕಣ್ಣು ಇಲ್ಲ, ಕಣ್ಣು ಕಾಣವ್ರಿಗೆ ಕಣ್ಣಿನ ಕಣ್ಣು ಆದ. ಹಾಗಿದು ಬ್ರಹ್ಮನಿಗೆ ಹೇಳುವ ಒಂದು ವಿಧಾನ. ನಾಲಿಗೆಯ ನಾಲಿಗೆ, ಕಿವಿಯ ಕಿವಿ, ಮೂಗಿನ ಮೂಗು, ದೇಹದ ದೇಹಿ, ಕೈಯ ಕೈ. ಅವನು ಹೆಂಗದನಂದ್ರೆ ಕಿಂಗ್ ಅದನ. ಅದಕ್ಕೇನದು? ಬೆಳಗಿನ ಬೆಳಕು, ಅದೃಶ್ಯವಾದ ಅನಂತ ಪ್ರಕಾಶ. ಪ್ರಕಾಶ ನಿಮ್ ಕಣ್ಣಿಗೆ ಕಾಣಂಗೇ ಇಲ್ಲ, ವಸ್ತುಗಳು ಕಾಣ್ತವ. ಆದ್ರೆ ಕರೆಂಟ್ ಹೋಯ್ತಂದ್ರೆ ಗೊತ್ತಾಗ್ತದೆ ನಿಮಗೆ ಪ್ರಕಾಶ ಅದರ ಇಂಪಾರ್ಟೆನ್ಸ್ ಏನದ ಅಂತೇಳಿ. ಅದೃಶ್ಯವಾದ ಬೆಳಕು, ಅದು ಕಣ್ಣಿಗೆ ಕಾಣಂಗಿಲ್ಲ.
ಆದರೆ ಅನಂತವಾದ ಪ್ರಕಾಶ. ಅದರ ಛಾಯೆಯಲ್ಲಿ, ಅದರ ಆಶ್ರಯದಲ್ಲಿ ಬಾಹ್ಯ ಅಂತರ್ ಇಂದ್ರಿಯಗಳು, ವಿಷಯಗಳು ಹಾಗೂ ಭೂತಗಳು ವ್ಯಕ್ತವಾಗಿ ಕಾಣುತ್ತವೆ, ಸ್ಪಷ್ಟವಾಗಿ ಕಾಣ್ತಾವೆ. ಅದರ ಛಾಯೆಯಲ್ಲಿ ಕಾಣ್ತಾವೆ. ಅವ ಏನು ಕಣ್ಣಿನಲ್ಲಿ ಕಾಂತಿಯಾಗಿದ್ದಾನೆ, ಬುದ್ಧಿ ಒಳಗ ತೇಜನಾಗಿದ್ದಾನೆ. ಒಬ್ಬೊಬ್ಬರ ತಲೆ ಒಳಗೆ, ಬುದ್ಧಿ ಒಳಗೆ ಭಯಂಕರ ತೇಜ ಸ್ವರೂಪ ಅದನ್ನು ಅಂದ್ರೆ 10 ಅರ್ಥ ಮಾಡ್ಕೊತಾರೆ. ಬುದ್ಧಿಯಲ್ಲಿ ತೇಜನಾಗಿದ್ದಾನೆ. ಆ ಪರಮದೇವನ ದತ್ತಿ. ಆ ಪರಮಾತ್ಮ ಹೆಂಗದನಂತಂದ್ರ ಅವಂದೇ ಒಂದು ಭಿಕ್ಷೆ ಇದು, ದತ್ತಿ. ಎಲ್ಲ ಓಟು ಅವನದನಂತೇಳಿ ಇವೆಲ್ಲ ಕೆಲಸ ಮಾಡ್ಲಿಕ್ಕತ್ತವ. ಅವನೇ ಇಲ್ಲಂದ್ರೆ ಇವೇನ್ ಕೆಲಸ ಮಾಡ್ತವ? ಒಟ್ಟಾಗಿ ಹೇಳುವುದೇನೆಂದರೆ ಅವನು ಅವಿಚ್ಛಿನ್ನವಾಗಿ ಬೆಳಗುತ್ತಾನೆಂದೇ ಇದೆಲ್ಲವೂ ಕಾಣುತ್ತಿದೆ. ವಿಚ್ಛಿನ್ನ ಅಂತಂದ್ರ ಒಮ್ಮ ಬೆಳಗ್ಗೆ ಇನ್ನೊಮ್ಮೆ ಬೆಳಗ್ಲಾರ್ದಂಗಿರೋದು, ಒಮ್ಮ ಭಯಂಕರ ಪ್ರಕಾಶಮಾನವಾಗಿ ಬೆಳಗದು, ಇನ್ನೊಂದ್ಸಾರಿ ಡಿಮ್ ಆಗಿರೋದು. ಅವಿಚ್ಛಿನ್ನವಾಗಿ ಅಂತಂದ್ರ ಡಿಮ್ ಇಲ್ಲ, ಪ್ರಕಾಶ ಇಲ್ಲ, ಒಂದೇ ರೀತಿ ಇದ್ದದ್ದು ಇಲ್ಲದಂಗ ಅಲ್ಲ, ಇದ್ದೆಲ್ಲಾ ಕಾಲದಲ್ಲಿ ಇದ್ದವನೇ ಅವನು. ಹಂಗ ಅದಕ್ಕೇನಂತಾರೆ ಅವಿಚ್ಛಿನ್ನ ಪ್ರಕಾಶ. ಅವನೇ ಇದೆಲ್ಲ ಬೆಳಗ್ತಾ ಇದ್ದಾನೆ, ಇದೆಲ್ಲ ವ್ಯವಹರಿಸ್ತಾ ಇದ್ದವನೇ ಅವನೇ. ಅವನಿಂದ ಅವನಲ್ಲಿ, ಅವನೇ ಅವನಿಗಾಗಿ. ಅವನು ಸ್ವಯಂ ಪ್ರಕಾಶ. ಈ ಜಗತ್ತೇನದ? ಪರಪ್ರಕಾಶ. ಈಗ ಸಕ್ರಿ ಏನದ? ಸ್ವಯಂ ಸಿಹಿ ಅದ, ಸ್ವಯಂ ಮಧುರ. ಹೌದಲ್ರಿ? ರವಾದುಂಡಿ ಜಗತ್ತಿದ್ದಂಗದು. ರವಾದುಂಡಿ, ಬೇಸನ್ ಉಂಡಿ, ಮತ್ತೆ ಆ ಉಂಡಿಗಳು ಮಾಡ್ತಿರಲ್ಲ, ಅವು ಉಂಡಿಗಳು ಏನದವ? ಸ್ವಯಂ ಪ್ರಕಾಶ ಅದಾವೇನೋ. ರವಾದ ಉಂಡಿ ಸ್ವಯಂ ಪ್ರಕಾಶ ಏನ್ರಿ? ಬೇಸನ್ ಉಂಡಿ ಸ್ವಯಂ ಪ್ರಕಾಶ? ಅದು ಪರಪ್ರಕಾಶ. ಅದು ಸಕ್ರಿ ಸಿಹಿಯಿಂದ ರವ ಸಿಹಿಯಾಗಿ ಕಾಣುತ್ತವು. ಆಭಾಸ ಇದ್ದಂಗದ ರವ, ಬೇಸನ್ನ ಹೆಸರು, ಪುಡಿ. ಅದರೊಳಗೆ ಬ್ರಹ್ಮ ಅದನಂತೇಳಿ ಆ ಬ್ರಹ್ಮನ ಪ್ರತಿಬಿಂಬದ ಕಾರಣ ಅದೇನಾಗ್ತದೆ? ರುಚಿಯಾಗಿ ಕಾಣ್ತದ. ಅವನು ಅವಿಚ್ಛಿನ್ನವಾಗಿ ಬೆಳಗುತ್ತಾನೆಂದೇ ಇವೆಲ್ಲವೂ ಕಾಣುತ್ತಿವೆ, ವ್ಯವಹರಿಸುತ್ತಿವೆ. ಅವನು ಸ್ವಯಂ ಪ್ರಕಾಶ. ಇದು ಏನದ? ಅವನು ಸ್ವಯಂ ಪ್ರಕಾಶ. ಜಗತ್ತೇನದ? ಪ್ರಕಾಶಿತ. ಜಗತ್ತು ಪ್ರಕಾಶಿತ, ಪರಮಾತ್ಮ ಸ್ವಯಂ ಪ್ರಕಾಶ. ಇದೇನಿದು? ಯದ್ಭಾಸ ಭಾಸತೆ ವಿಶ್ವಂ. ಯಾರಲಿಂತ ಈ ಜಗತ್ತು ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದರ ಅರ್ಥ. ಈಗ ಆನಂದದ ವಿಷಯಕ್ಕೆ ಹೋಗೋಣ. ಈಗ ಹೋಗಮ್ಮ, ಏನ್ ರಾತ್ರಿ ಹೋಗಮ್ಮ? ಸಾಕ ನೋಡ್ರಿ, 8:15 ಆಗ್ಯದ. ಮತ್ತೆ ಆನಂದಕ್ಕೆ ಹೋದ್ರೆ ಆನಂದ ಹೆಚ್ಚಾಗಿ ದುಃಖ ಆಗಿಬಿಡ್ತದೆ. 9 ಆಯ್ತಲ್ವೋ ಅನ್ನಿಸ್ತಿರ್ತದೆ. ಸುಮ್ಮನೇನೋ ಚಾನ್ಸ್ ಕೊಟ್ಟರೆ 8:30 9ಕ್ಕೆ ಬಂದಕ್ಕೆ ಎತ್ತರತನ ಹೇಳಿದೆ ನೋಡ. ಆನಂದದ ವಿಷಯ ಕೇಳಿದ್ಮೇಲೆ ಆನಂದ ಆಗ್ಬೇಕು, ಬಿಟ್ಟು ಹಸಿವಾಗಿ ಸಂಗಟಾಗಂಗೆ ಆಗ್ಬಾರ್ದಲ್ಲ. ಸಂಜೆಗೆ ಹೇಳಮ್ಮ ಆನಂದದ ವಿಷಯ. ಏನ್ ಮಾಡ್ತೀರಿ? ಅನುಮೋದನೆ ಇರ್ಬೇಕಿಲ್ಲ ಏನ್ರಿ? ಒಬ್ಬರೇ ಅನುಮೋದನೆ ಮಾಡ್ಬೇಕಲ್ರಿ, ಸುಮ್ ಗಪ್ ಕೂತ್ರಿ ನಾವು. ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಒಂದು ನಂಬರ್ ಬರ್ಕೋತೀರ ನೋಡ್ರಿ. 099 09959 081 058.
099 590 81058 ಒಂದು ನಂಬರ್ ಇದು. ಇದು ಏನ್ ಬರ್ಕೊಂಡ್ರಿ ಹೇಳ್ರಿ ಒಂದ್ಸಾರಿ. ಮತ್ತಿನ್ನ ಒಂದು ನಂಬರ್ ಅದ ಅವ್ರದ್ದು ಹೇಳ್ತೇನೆ. 099081058. ಅದ್ರ ಕೆಳಗೆ ಇನ್ನೂ ಒಂದು ನಂಬರ್ ಬರ್ಕೊಳ್ರಿ. 854 990 62949 85499062949. ನಂಬರ್ ಎಷ್ಟಾಯ್ತು? 1 2 3 4 5 6 7 8 9 10 11 ಇವು ಇದು ಇರ್ತವೆ. ಏನಪ್ಪಾ ಅಂದ್ರ ಲ್ಯಾಂಡ್ಲೈನ್ ಇದ್ರು ಇರ್ತದೆ. ಅದು ಮೊದಲಿಂದು 099 ಅಂತಂದ್ರೆ ಅದು 10 11 ಅದಾವ ಅಂದ್ರೆ ಅದು 0 ಅಂತ ಫಸ್ಟ್ ಇಂದ ಹಚ್ಚಿರ್ತಾರೆ. ಅದು +91 ಬದಲಿ ಇರ್ತದೆ. ಅದು 11 ಅದು. ಇದೇನಂದ್ರ ಶ್ರೀ ಸೋಮೇಶ್ವರ ಯಾತ್ರಿ ನಿವಾಸ್, ಶ್ರೀ ಸೋಮೇಶ್ವರ ಯಾತ್ರಿಕ ನಿವಾಸ್, ಕೊನಲುಪಾಕ, ಕೊಲ್ಲಿಪಾಕಿ ಅಂತಿರಲ್ಲ, ಕೊನಲುಪಾಕ, ಕೊನಲುಪಾಕ, ತಾಲೂಕ ಆಲೇರ್, ತಾಲೂಕ ಆಲೇರ್, ಅದು ಸುಕ್ಷೇತ್ರ ಕೊನಲುಪಾಕ, ಜಿಲ್ಲಾ ನಲ್ಲಗೊಂಡ, ಜಿಲ್ಲಾ ನಲ್ಲಗೊಂಡ. ಚಂದ ಒಂದ್ ಕಡೆ ಬರ್ದಿಟ್ಕೋರಿ. ಬ್ರಾಕೆಟ್ನಾಗ ತೆಲಂಗಾಣ ಅಂತ ಬರ್ಕೊಡ್ರಿ. ತ್ರಿಲಿಂಗ ದೇಶ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ತ್ರಿಲಿಂಗ ಅಂದ್ರೆ. ಇವ್ರ ಹೆಸರು ಏನು ಗೊತ್ತಾ? ಶಾಂತಯ್ಯ ಸಿ ಸ್ವಾಮಿ. ಶಾಂತಯ್ಯ ಸಿ, ABC ಸಿ, ಶಾಂತಯ್ಯ ಸ್ವಾಮಿ. ಶಾಂತಯ್ಯ ಸಿ ಸ್ವಾಮಿ. ಶಾಂತಯ್ಯ ಸ್ವಾಮಿ ಅಂತ ಬರ್ಕೊಳ್ರಿ. ಲಾಸ್ಟಿಗೆ ಸಿ ಅಂತ ಬರ್ಕೊಳ್ರಿ. ಅವ್ರ ಪ್ರಿಂಟ್ ಇದು ಕೊಡದೆ ಹೆಂಗ್ ಕೊಟ್ಟಾರ. ಇದು ಯಾವುದು ವಿಸಿಟಿಂಗ್ ಕಾರ್ಡ್ ಕೊಟ್ಟಾರ, ನನಗೆ ಸಿಕ್ಕಿತು, ಅದು ನಿಮಗೆ ಹೇಳ್ಬೇಕಂತ. ಶಾಂತಯ್ಯ ಸಿ ಸ್ವಾಮಿ. ಇನ್ನ ಒಂದು ನಂಬರ್ ಏನ್ ಬರ್ಕೋರಿ? ಶ್ರೀಶೈಲದ ನಂಬರ್ಗಳು ಬೇಕಾ? ಏನ್ ಸುಮ್ ಕಾರ್ಡ್ ಹಾಕಿಬಿಡ್ಲೆ? ಒಂದ್ 3-4 ನಂಬರ್ ಅದಾವ. ಇದು ಹೇಳ್ಕೊತ್ ಕೂತಾರ ಬೇಸರ ಬರ್ತದ ನಿಮಗೆ. ಕಾರ್ಡ್ ಹಾಕ್ತೇನೆ, ವಿಸಿಟಿಂಗ್ ಕಾರ್ಡ್. ವಿಸಿಟಿಂಗ್ ಕಾರ್ಡ್ ನಿಮ್ಗೆ ಪ್ರಿಂಟ್ ಮಾಡಿ ಹಾಕ್ಬಿಡ್ತೀನಿ. ಈಗ 3-4 ಅವ. ಏನಾಯ್ತಪ್ಪ ಅಂದ್ರ ಒಂದ್ಸಾರಿ ಶ್ರೀಶೈಲಕ್ಕೆ ಹೋಗಿದ್ದೆವು. ಅವರಿಗೆ ಫೋನ್ ಮಾಡಿದ್ದೆವು. ಮೊದಲೇ ಹೇಳಿದ್ರೆ ಅವ್ರು ಯಾರಿಗೆ ಹೇಳಿವಿ, ಅವ್ರು ಫೋನೇ ಎತ್ತಲಿಲ್ಲ. ಅಲ್ಲಿ ಆದ್ಮೇಲೆ ಸುಮ್ಮನೆ ಮಂದಿ ಜಗ್ಗಿ ರಶ್. ಬಸ್ ಇಳಿದ್ಬಿಟ್ಟಿವಿ, ಬಸ್ ಸ್ಟ್ಯಾಂಡ್ ದಾಟಿ ಬಂದ್ಬಿಟ್ಟಿವಿ. ಊರು ತುಂಬಾ ಎಲ್ಲಿ ಊಟನೋ ಏನು ನೀರು ಫಜಿತಿ ಆಗ್ಬಿಟ್ಟೆವು. ಕಡೆಗೆ
ಅಲ್ಲೊಂದು ನೀಲಂ ಸಂಜೀವ್ ರೆಡ್ಡಿ ಓಲ್ಡ್ ಏಜ್ ಹೋಮ್ ಅಂತ ಸಿಕ್ತರೆ ಅಲ್ಲಿ ಒಂದಿತ್ತು. ಒಟ್ಟ ರೆಡ್ಡಿ ಮಂದಿದು ಒಂದು ವ್ಯವಸ್ಥೆ ಅದ ಅಲ್ಲಿ. ಎಷ್ಟು ದೊಡ್ಡದಂದ್ರೆ ಭಯಂಕರ ದೊಡ್ಡದು ನೀಲಂ ಸಂಜೀವ್ ರೆಡ್ಡಿದು. ಅವರು ರೆಡ್ಡಿ ಅವ್ರದ್ದು ಒಂದು 3-4 ಅದಾವ ಅಲ್ಲಿ. ಈಗೇನಿಲ್ಲ, ನೀಲಂ ಸಂಜೀವ್ ರೆಡ್ಡಿ ಅಂದ್ರೆ ನಮ್ಮ ರಾಷ್ಟ್ರಪತಿ, ಏನ್ ಚಿಂತಿಲ್ಲ. ಯಾರ್ದಾರ ರಾಜಕಾರಣಿಗಳ ಹೆಸರು ಹೇಳಿದ್ರೆ ಒಳಗೆ ನಮಗೆ ಕರ್ಕೋತಾರ, ನಡಿ ಹೋಗಮ್ಮ ಅಂತ ಹೇಳಿ. ಸಂಘಟ 4-5 ಮಂದಿ ಅದಾರ, ಹೆಣ್ಮಕ್ಳು ಅದಾರ, ಎಲ್ಲ ಅದಾರ. ರೂಮ್ ಇಲ್ಲ, ಮಂದಿ ಎಲ್ಲಿ ಹೋದ್ರೂ ಅಲ್ಲಿವರೆಗೆ ಬಂದ, ಅಲ್ಲಿ ಹೋದ್ರೆ ಖಾಲಿ, ಇಲ್ಲಿ ಹೋದ್ರೆ ಖಾಲಿ, ಎಲ್ಲ ಕಡೆ ಖಾಲಿ ಇಲ್ಲ, ಖಾಲಿ ಇಲ್ಲ, ಖಾಲಿ ಇಲ್ಲ. ಕಡೆಗೆ ಏನು ಮಾಡಿದೆವು ನಾವು, ಒಳಗೆ ಹೋಗಿ ನಮ್ಮ ಏರಿಯಾ ಕೌನ್ಸಿಲರ್ ಇಲ್ಲಿ ರಾಯಚೂರವರು ಶಾಂತಪ್ಪ ಅವ್ರು ಗೊತ್ತೇನ್ರಿ, ಶಾಂತಪ್ಪ ರೆಡ್ಡಿ ಅಂತಂದೆ ನಾವು. ಗೊತ್ತಲ್ಲ ಅಂತ ನಾವು. ಅವ್ನಿಗೆ ಏನು ಗೊತ್ತಿತ್ತೋ ಬಿಟ್ಟಿತ್ತು. ಗೊತ್ತಾ ನಿಮಗೆ ಶಾಂತಪ್ಪ ರೆಡ್ಡಿ ಅಂತ? ಗೊತ್ತಾ ಅಂತ. ಮತ್ತು ಅವರೇ ಕಳಿಸ್ಯಾರ ಶ್ರೀಶೈಲಕ್ಕೆ ಹೋಗಿ ಬರ್ರಿ ಅಂತ. ನಾವೆಲ್ಲರೂ ಅವ್ರ ಹತ್ರನೇ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ. ಮತ್ತೆ ನಿಮ್ಮ ಹತ್ರ ರೂಮ್ ಇರ್ತಾವಂತ ನಿಮಗೆ ಮೊದಲೇ ಫೋನ್ ಮಾಡ್ಯಾರಂತಲ್ಲ. ಯಾರು ಫೋನ್ ರಿಸೀವ್ ಮಾಡ್ಕೊಂಡಿರಿ, ನೀವು ಯಾರು ಡ್ಯೂಟಿ ಮೇಲೆ ಇರ್ತೀರಿ, ಹಿಂಗೆ ಏನೋ ಅಂದ್ಬಿಟ್ಟೆ ನೋಡ್ರಿ. ಅದೆಲ್ಲ ನಿಮ್ಗೆ ಎದಕ್ಕೆ, ನಿಮಗೆ ರೂಮ್ ಕೊಡ್ತೀವಲ್ಲ, ಇದ್ದು ಬಿಡ್ರಿ ಅಂತಂದ್ರಿ. ದೊಡ್ಡ ದೊಡ್ಡ ರೂಮ್ಗಳು ಕೊಟ್ಟರು, ಒಂದು 2-3. ಯಾವ ಶಾಂತಪ್ಪೋ ಯಾರ ರೆಡ್ಡಿನೋ ಹೋಗಿದ್ಬಿಟ್ಟು ಒಂದು ಏನೋ AC ರೂಮ್ಗಳು ಕೊಟ್ಟಾರ, ಬರೇ ಒಂದು 300 ರೂಪಾಯಿಗೆ. ನಮ್ಮ ಏರಿಯಾ ಕೌನ್ಸಿಲರ್ ಹೆಸರು ಹೇಳಕ್ಕೆ ಮುಂದೆ ರೆಡ್ಡಿ ಅಂದ್ಬಿಟ್ಟು. ಇಲ್ಲ ಅಂತಂದ್ರೆ ರೋಡ್ ಮೇಲೆ ಇರ್ಬೇಕಾಗ್ತೈತಿ, ಭಾಳ ಕಠಿಣ. ಅಲ್ಲಿ ಶ್ರೀಶೈಲಕ್ಕೆ ಹೋದ್ರಿ ಅಂತಂದ್ರೆ ಮೊದಲೇ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಮಗೆ ಇದು ಯಾಕೆ ಕೊಡ್ಲಕತ್ತೀನಪ್ಪ ಅಂತಂದ್ರೆ, ನಿಮ್ಮ ಊರಾಗ ರೆಡ್ಡಿ ಮಂದಿ ಇರ್ತಾರಲ್ರಿ, ಅದರೆಲ್ಲ ರೆಡ್ಡಿ ಭಕ್ತರು. ಅವ್ರಿಗೆ ಹೇಳಿಕೆ ಫೋನ್ ಮಾಡಿಸ್ಬಿಡ್ಬೇಕು. ರೆಡ್ಡಿ ಅವರೇ, ದಯವಿಟ್ಟು ನಮಗೆ ಇದು ಮಾಡಿಸ್ಕೊಡ್ರಿ, ಇಲ್ಲಿ ಫೋನ್ ನಂಬರ್ ಅದ, ನೀವು ಯಾರ್ಯಾರು ರೆಡ್ಡಿ ಅಂತ ಹೆಸರು ಹೇಳಿದ್ರೆ ಸಾಕು, ಅಲ್ಲಿ ಕೊಡ್ತಾರೆ ನೋಡ್ರಿ, ಎಲ್ಲ ರೆಡ್ಡಿ ಕ್ಯಾಸ್ಟ್ನವ್ರಿಗೆ ಅದಾವ ಇಲ್ಲಿ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ನಾವು ರೆಡ್ಡಿ ಅನ್ನೋದು ಯಾರು ಗೊತ್ತಿಲ್ಲದೆ ರೆಡ್ಡಿ ಹೆಸರು ಹೇಳುವಾಗ ಅದ್ರಾಗ ಇದ್ದು ಬಂದೀವಿ, ನೀಲಂ ಸಂಜೀವ್ ರೆಡ್ಡಿ. ಮತ್ತೆ ಹೆಸರು ಹೇಳ್ಕೊಂಡು ತಯಾರು ಮಾಡ್ಕೊಂಡು ಹೋದ್ರೆ ಅಂದ್ರೆ ಬೇಕಾದಷ್ಟು ವ್ಯವಸ್ಥೆ ಆಗ್ತದೆ. ಭಾಳ ದೊಡ್ಡ ಪ್ರಮಾಣದ ವ್ಯವಸ್ಥೆ ಅದ ಅವ್ರದಲ್ಲಿ ರೆಡ್ಡಿ ಮಂದಿ. ಏನೋ ಒಂದು ಐಡಿಯಾ ಮಾಡ್ಬೇಕಾಗ್ತದ, ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ಹೊರಗೆ ಎಲ್ಲಾರು ಹೋದಲ್ಲಿ. ಅದಕ್ಕೆ ಇವು ವಿಸಿಟಿಂಗ್ ಕಾರ್ಡ್ ಸಿಕ್ಕು ಅಂತ ನೀವು ಉಪಯೋಗ ಆಗಲಿ ಕಳ್ಸಮ್ಮ ಅಂತೇಳಿ ಹೇಳಕತ್ತೆ. ಊರು ತುಂಬ ಲಾಜಿಂಗ್ ಇರ್ತಾವ, ಅನುಕೂಲ ಇರಂಗಿಲ್ಲ. ಏನೋ ಎಲ್ಲ ಫುಲ್ ಅದಾವೆ ಅಂತ, ಒಳಗೆ ರೂಮ್ ಇದ್ರೂ ಫುಲ್ ಅದಾವೆ ಅಂತಾರೆ. ಏನು ನಿಮ್ಮವೇ ಸ್ವಂತ ವ್ಯವಸ್ಥೆ ಇದ್ದು ಅಂತಂದ್ರೆ ಏನು ತೊಂದರೆ ಇಲ್ಲ. ಏನು ಸೈಲೆಂಟ್ ಆಗಿಬಿಟ್ರಿ ಎಲ್ಲರೂ? ಏನ್ರಿ ಏನ್ ಹೇಳ್ತೀರಿ ಕೆಲಸ ಅಲ್ಲ, ಇಬ್ಬೊಬ್ಬರು ಮಾತಾಡಕತ್ತೀರಿ. ಏನಂದ್ರಿ? ಹ್ಞೂ ಹನುಮಂತರಾಯವ್ರ ಫೋನ್ ನಂಬರ್ ಕೊಟ್ರೆ ಸ್ವಿಚ್ ಆಫ್ ಬರ್ತದ ಅಂತ. ಇನ್ನೊಬ್ಬರು ನರಸಣ್ಣ ತಾತ ಅಂತದಾರ, ಅವ್ರ ನಂಬರ್ ಕೊಡ್ತೀನಿ, ಆಮೇಲೆ ಫೋನ್ ಮಾಡ್ರಿ. ಹಂಗ ಇನ್ನೊಬ್ಬರು ಗುಪ್ತಾ ಅಂತದಾರ, ನಮ್ಮ ಫ್ರೆಂಡ್ ಅದಾರ. ಆಮೇಲೆ ಮಾಡ್ರಿ, ನಂಬರ್ ಕೊಡ್ತೀನಿ. ಅವ್ರಲ್ಲೇ ಮಂತ್ರಾಲಯದಾಗೆ ಇರ್ತಾರೆ, ಗುಪ್ತಾ. ಅವ್ರ ನಂಬರ್ ಕೊಡ್ತೀನಿ. ಹಿಂಗೆ ರಾಯಚೂರು ಗಾಜ್ಗಾರ್ಪೇಟ್ ಅಂತ ಹೇಳ್ಬೇಕು ನಮ್ಮ ಏರಿಯಾ ಹೆಸರು. ಗಾಜ್ಗಾರ್ಪೇಟ್ನಾಗ ಇನಾಮದಾರ್ ಸ್ವಾಮಿಯವ್ರು ನಮ್ಮ ಗುರುಗಳು ಇದ್ರಲ್ರಿ ಅಂತ ಹೇಳಿದ್ರೆ ಮಾಡ್ತಾರೆ. ಯಾರು ನಾಗರತ್ನಂಬರೇನೋ ಹೇಳಕತ್ತಿದ್ರಿ?
ಏನಿಲ್ಲ. ಇವ್ ಕೊಟ್ಟು ನಂಬರ್ ಉಪಯೋಗ ಆಗ್ತದೆ ಒಂದೊಂದ್ ಟೈಮಿಗೆ. ಅದಕ್ಕೆ ಸುಮ್ ಇಟ್ಕೋಬೇಕಪ್ಪ, ಹಂಗೆ ಒಂದು ಡೈರಾಗಿ ಬರೆದು ಇಟ್ಕೋಬೇಕು. ಇಲ್ಲೇ ಕುಂತು ಟ್ರೈ ಮಾಡ್ಬೇಕು, ಒಂದ್ಸಾರಿ ಹಚ್ಚಿ ಮಾತಾಡಿಸ್ಬೇಕು. ಹಿಂಗೆ ಬರ್ಲಕತ್ತೀವಪ್ಪ, ಸೀನಿಯರ್ ಸಿಟಿಸನ್ 70 ವರ್ಷ 80 ವರ್ಷನವ್ರು ಅದೀವಿ, ಅಲ್ಲಿ ಬಂದಾಗ ನಮ್ಗೆ ತ್ರಾಸ ಆಗಬಾರ್ದು, ದಯವಿಟ್ಟು ನಮ್ಗೊಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಹೋಗ್ಬೇಕು. ಹೋಗ್ಬೇಕು. ನೀವು ಮೊದಲು ನೋಡಿದ್ದೀರಿ ಅಂದ್ರೆ ಮತ್ತೆ ನೋಡೋದು ಬೇಕಾಗಿಲ್ಲ. 45-50 ವರ್ಷದ ವಯಸ್ಸಿನ ನಂತರ ನೋಡಿದ್ರಿ ಅಂತಂದ್ರೆ ಮತ್ತೆ ಹೋಗೋದು ಬೇಕಾಗಿಲ್ಲ. ಸಣ್ಣ 10 ವರ್ಷ 12 ವರ್ಷ ಹುಡುಗರು ಒಳಗಿದ್ದಾಗ ನೋಡಿದ್ರಿ ಅಂದ್ರೆ ಮರುವಾತು. 35-40 ವರ್ಷನವರಿದ್ದಾಗ ನೋಡಿದ್ಮೇಲೆ ಮತ್ತೇನು ವರ್ಷ ಹೋಗೋದು ಏನು. ಒಳ್ಳೆಯದಾಗಿ. ಒಂದೇ ಒಂದು ಲಿಂಗ ತತ್ವದ ಆರಾಧಕರು ಯಾರು ಲಿಂಗ ಕಟ್ಕೊಂಡಾರೋ ಅವರೆಲ್ಲರೂ ಒಂದೇ ಅಂತೇಳಿ 12ನೇ ಶತಮಾನದ ನಿಜ ಶರಣರು ಏನ್ ಮಾಡಿದ್ರು, ಎಲ್ಲರಿಗೂ ಎಲ್ಲರೂ ಒಂದೇ ಅಂತೇಳಿ ಲಿಂಗ ಧಾರಣೆ ಮಾಡಿಕೊಂಡವರೆಲ್ಲರೂ ಒಂದೇ, ಲಿಂಗ ಭಕ್ತರೆಲ್ಲ ಒಂದೇ ಅಂತ ಮಾಡಿದ್ರು. ಈಗ ಆ ಲಿಂಗ ದುರಂತಕ್ಕೆ ಈಡಾಗ್ಯದ, ಲಿಂಗ ಭಿನ್ನ ಆಗಿಬಿಟ್ಟದ, ತುಕಡಿ ಆಗ್ಲಕತ್ತವು. ಲಿಂಗ ಕಣ್ಣೀರ್ ಹಾಕ್ಲಕತ್ತವು, 2 ಭಾಗ ಆಗ್ಲಕತ್ತವು. ವೀರಶೈವ ಅಂತ, ಲಿಂಗಾಯತ ಅಂತ. ವೀರಶೈವ ಅಂತಂದ್ರೆ ಸಂಸ್ಕೃತ ಪದದಿಂದ ಬಂದದ್ದು, ಲಿಂಗಾಯತ ಅಂದ್ರೆ ಕನ್ನಡ ಪದ. ಅದಕ್ಕ ಏನಂತಾರ, ಎಲ್ಲ ಲಿಂಗವಂತರ ಮಧ್ಯ ಕೂತು ಮೊದಲು ನಿಶ್ಚಿಂತೆಯಾಗಿ ಮಾತನಾಡುವಂತ ಒಂದು ವಾತಾವರಣ ಇತ್ತು. ಈಗ ನಮ್ಮ ಬಗಲಾಗೆ ಅದಾರ ಅಂತಂದ್ರೆ ಅವರು ನಮ್ಮ ಜೊತೆಗೆ ಹೆಜ್ಜೆ ಹಾಕಾರೋ ಏನು, ಅವ್ರು ನಮ್ಮ ಭಿನ್ನ ಮತೀಯರದರು ಅಂದಂಗ ಮಾತನಾಡೋದು ಕಷ್ಟ ಆಗಿಬಿಡ್ತದೆ. ಈಗ ಯಾರ ಜೊತೆಗೆ ಏನ್ ಮಾತಾಡ್ಬೇಕು, ಅವ್ರ ತಲೆಗೆ ಏನ್ ಇಟ್ಕೊಂಡಾರೋ, ಇವ್ರ ತಲೆಗೆ ಏನ್ ಇಟ್ಕೊಂಡಾರೋ, ಏನೇನ್ ತಲೆಗೆ ಇಟ್ಕೊಂಡು ನಮ್ಮ ಮಾತು ಕೇಳ್ತಾರೋ, ನಮ್ಗೆ ಎಷ್ಟರ ಮಟ್ಟಿಗೆ ಎಲ್ಲ ಡೂಪ್ಲಿಕೇಟ್ ಆಗಿಬಿಡುತ್ತೆ ಸಂಬಂಧ. ಇದು ಒಂಥರ ಸೇಫ್ಟಿ ಸೆಕ್ಯೂರಿಟಿ ಅನ್ನೋದೇ ಹೋಗ್ಬಿಡ್ತು. ಅದಕ್ಕೆ ಏನ್ ಮಾಡ್ಬೇಕು ನೀವು, ಸ್ವಲ್ಪ ಹುಷಾರಾಗಿ, ಅದು ಸಭೆ ಯಾರ್ದು ವೀರಶೈವರದಿತ್ತು ಅಂತಂದ್ರೆ ಏನ್ ಮಾಡ್ಬೇಕು, ವೀರಶೈವ ಅನ್ಬೇಕು. ವೀರಶೈವ ಅಲ್ಲದವ್ರು ಇರ್ತಾರ, ಲಿಂಗಾಯತನ್ರಿ ಅಂತಿರ್ತಾರಲ್ಲ, ಅಲ್ಲಿ ಹೋಗಿ ವೀರಶೈವ ಅಂದು ಭಿನ್ನಮತೀಯರಾಗಬಾರ್ದು. ಲಿಂಗಾಯತ ಅಂದ್ರೆ ಏನ್ ತಪ್ಪೇನು, ವಾಟರ್ ಅಂದಂಗದು. ನೀರು ಅನ್ಬೇಡಿ. ನೀರ್ ಅಂದ್ರೆ ನೋಡಿ, ನೀನು ಕಾನ್ವೆಂಟ್ ಶಾಲೆಗೆ ಬಡಿತಾರ, ಇಡೋದು ನೀರ್ ಬೇಕಂತ ಕೇಳಿದ್ರೆ ಬಡಿತಾರ, ವಾಟರ್ ಬೇಕಂತಾರ. ಹಂಗೆ ಲಿಂಗಾಯತ ಅಂದ್ರೆ ಏನಾಗ್ತದೆ, ವಾಟರ್ ಬೇಕಂದ್ರೆ ನೀರು ಸಿಗ್ತದಲ್ಲ, ಸಾಕು. ಅದಕ್ಕೆ ಎಲ್ಲರೂ ಹೋಗಿ ನಮ್ಮದೇ ಜಿದ್ದು ಮಾಡ್ಲಕ್ಕೆ ಹೋಗಬಾರ್ದು. ಮೊದಲು ಒಂದ್ಸಾರಿ ಹಿಂಗೆ ಇತ್ತು, ಎಲ್ಲ ಬಸವ ಭಕ್ತರು ಒಂದ್ ಕಡೆ ಇದ್ದೆವು. ಒಮ್ಮಿದೊಮ್ಮಿಗೆ ಕೂಡಲ ಸಂಗಮ ದೇವ ಅಂದ್ರೆ ಒಂದು ರೀತಿ ದೃಷ್ಟಿಕೋನ, ಲಿಂಗ ದೇವ ಅಂದ್ರೆ ಇನ್ನೊಂದು ರೀತಿ ದೃಷ್ಟಿಕೋನ. ಅವಾಗೊಮ್ಮೆ ಇಂಥದೇ ಅನುಭವಿಸಿದ್ದೆವು. ಯಾರು ಲಿಂಗ ದೇವನ ಕಡಿಯವರು, ಯಾರು ಕೂಡಲ ಸಂಗಮ ದೇವನ ಕಡಿಯವರು ಒಟ್ಟ ಗೊತ್ತಾಗಲಾರ್ದಂಗೆ ಆದಂಥದ್ದು ಒಂದು ಸ್ಥಿತಿ. ಮತ್ತೆ ಈಗ ಅದೇ ನಾಯಿ ಜಗಳ ತಾರಕಕ್ಕೆ ಏರಿಬಿಟ್ಟದೆ. ನಾಯಿಗಳ ಸಹಿತ ನಾಚಿಗೊಳಕತ್ತಾವ. ಇನ್ನ ಯಾರು ಬೇಕವ್ರು ಏನ್ ಬೇಕಾದ್ರೆ ಮುಗಳವು, ಏನ್ ಬೇಕಾದ್ರೆ ಸಿದ್ಧಾಂತದ ಹಿನ್ನೆಲೆ ಇಲ್ಲ, ಮಣ್ಣಿಲ್ಲ, ಎಲ್ಲರೂ ಮಾತಾಡೋದೇ ಮಾತಾಡೋದು. ಅದಕ್ಕೆ ಅಲ್ಲಿ ಸಭೆಯಲ್ಲಿ ಹೋಗದೆ ಬಿಟ್ಟು ಬಿಡ್ಬೇಕನ್ನಿಸ್ತದೆ. ನಮ್ಮ ಮನೆಗೆ ನಾವಿರೋದು ಬಹಳ ಚಲೋ. ಭಿನ್ನಮತೀಯರಿಗೆ ನಮ್ಮ ಮನೆಯೊಳಗ ಬರ್ಬೇಡ್ರಿ, ಎಲ್ಲರೂ ಒಂದೇ ಅಂತಿದ್ರು, ಬರ್ರಿ, ಇಲ್ಲಾಂದ್ರೆ ಓರೆ ಕಡೆ ಅಂತೇಳಿ ನಮ್ಮ ಮನೆ ನಾವಿರೋದು ಚಲೋ. ಒಂದ್ ವೇಳೆ ನೀವು ಅಲ್ಲಿ ಹೋಗಿದ್ರಿ ಅಂತಂದ್ರ ಅದು ವೇದಿಕೆ ಎಂಥವ್ರದ ನೋಡ್ಕೊಂಡು, ಅಲ್ಲಿ ಲಿಂಗಾಯತ ಅಂದ್ರೂ ಏನ್ ತೊಂದರೆ ಇಲ್ಲ, ವೀರಶೈವ ಅಂದ್ರು ಏನ್ ತೊಂದರೆ ಇಲ್ಲ, ಅಲ್ಲಿ ಎಂಥವ್ರ ಸಭೆ ನಡೆದದ ಅಂತ ಶಬ್ದ ಅಂದಕ್ಕೆ ಹೊರಗೆ ಬರ್ಬೇಕು. ಯಾರ್ಲಿಂತ ಏನಾಗದರಿ,
ನಿಮ್ಮ ಹೊಟ್ಟಿ ಏನು ವೀರಶೈವಲಿಂತ ತುಂಬಲಕತ್ತದ ಏನು ಲಿಂಗಾಯತ್ಲಿಂತ ತುಂಬಲಕತ್ತದ? ನಿಮ್ಗೆ ಸರ್ಕಾರ ಪೆನ್ಷನ್ ಕೊಡ್ಲಕತ್ತದ, ಅದ್ರ ಮೇಲೆ ತುಂಬಲಕತ್ತದ. ಈ ವೀರಶೈವ ಲಿಂಗಾಯತಲಿಂತ ತುಂಬಿಸ್ಕೊಳ್ಳೋರು ಅದಕ್ಕೆ ಸ್ವಾಮೀಜಿಗಳು, ಅವ್ರಿಗೆ ಫರಕ್ ಬೀಳ್ತದ. ಭಕ್ತರ ಸಂಖ್ಯೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಈ ಜಾತಿಲಿಂತ ನಿಮ್ಗೇನಾರ ₹1 ಸಿಕ್ಕದೇನ್ರಿ ನಿಮ್ಗ? ಈ ಲಿಂಗಾಯತಿಗೆ ವೀರಶೈವಕ್ಕ ಯಾರೇ ₹1 ನನಗೆ ವೀರಶೈವ ತಿಳ್ಕೊಂಡದಕ್ಕೆ ಸಿಕ್ಕದತ್ತ ಹೇಳ್ರು ಒಬ್ರು ಯಾರು? ಏನಿಲ್ಲ, ಏನೇನು ವೈಯಕ್ತಿಕ ಇಲ್ಲ, ಏನೇನು ಉಪಯೋಗ ಇಲ್ಲ, ನಮ್ಗೆ ಸಂಬಂಧ ಇಲ್ಲದು. ಅವರು ಸ್ವಾಮೀಜಿಗಳಾಗಿ ಮಠ ಹಿಡ್ಕೊಂಡು ಒಂದು ಭಕ್ತರ ಗುಂಪು ಹಿಡ್ಕೊಂಡು ಕೂತಾರಲ್ಲ, ಅವ್ರದ್ರಾಗ ಭಕ್ತರು ಎಲ್ಲರೂ ಕಡಿಮೆ ಆದ್ರ ಅಂದ್ರೆ ನಮಗೆ ಫರಕ್ ಬೀಳ್ತದ ಅಂತೇಳಿ ಅವ್ರು ಗುದ್ದಾಡಿ ನಮ್ಮ ತಲೆ ಕೆಡಿಸ್ತಿರ್ತಾರೆ. ಹಿಂಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವ್ರ ಮನೆಗೆ ಹೋಗಿ ಅವ್ರಂಗ, ಇವ್ರ ಮನೆಗೆ ಹೋಗಿ ಇವ್ರಂಗ ಅಂದು ದಾಟ್ಕೊಂಡು ಬಂದ್ಬಿಡೋದು ಅಷ್ಟೇ. ಹೋಗದೇ ಇರೋದು ಬಹಳ ಚಲೋ. ಯಾಕಂದ್ರೆ ಅದು ಜಗಳ ಗಂಟ್ರೆ ಮನಿ ಆಗ್ಯದ. ಈಗ ವೀರಶೈವ ಲಿಂಗಾಯತರದು ಧರ್ಮ ಜಗಳ ಗಂಟ್ರೆ ಮನಿ ಆಗ್ಯದ. ಈಗ ಆ ಜಗಳ ಗಂಟ್ರೆ ಮನಿಗೆ ಹೋಗಿ ನಾವ್ಯಾಕೆ ಜಗಳ ಕೆಟ್ಟ ಶಬ್ದಗಳು ಹಚ್ಕೊಂಡು ಬರೋಣ? ನಾವು ಶುದ್ಧ ಬ್ರಹ್ಮಜ್ಞಾನಿಗಳು, ಶುದ್ಧ ಬ್ರಹ್ಮ ಸ್ವರೂಪರಾಗಿ ನಮ್ಮ ಆನಂದದಾಗ ನಾವು ಇದ್ದು ಬಿಡ್ಬೇಕಷ್ಟೇ. ನಮ್ಮದೇ ಆದ ಒಂದು ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಆನಂದ ನಾವಿರ್ಬೇಕು. ನಾ ಹೇಳೋದು ಬರಾಬರಿ ಅದ ಏನು ತಪ್ಪದ? ಯಾರ ಜೊತೆಗೆ ವಿರೋಧ ಬೇಡ್ರಿ. ಆ ಸಭೆ ಒಳಗೂ ಹೋಗಮು, ಈ ಸಭೆ ಒಳಗೂ ಹೋಗಮು, ಆ ಸಭೆಗೆ ಹೋಗೋದು ಬಿಡಮು, ಈ ಸಭೆಗೆ ಹೋಗೋದು ಬಿಡಮು. ನಮ್ಗೆ ಇಷ್ಟಪ್ಪ ಬಂದ್ರೆ ಬಂದೆ, ಬಿಟ್ರೆ ಬಿಟ್ಟೆ ಅಷ್ಟೇ. ನಿಮ್ಮಲ್ಲಿ ಏನ್ ಅನ್ಬೇಕು ಹೇಳ್ರಿ? ಆಯ್ತು, ಲಿಂಗಾಯತಕ್ಕೆ ಜಯವಾಗಲಿ. ಆಯ್ತು, ಲಿಂಗಾಯತಕ್ಕೆ ಜಯವಾಗಲಿ ಅಂದ್ರೆ ವೀರಶೈವರಿಗೆ ಜಯವಾಗಲಿ ಅಂದಂಗೆ ಅದು. ಸುಮ್ಮನೆ ವಿಷ ಬೀಜ ತಲೆಗೆ ತಗೊಂಡು ಹುಚ್ಚುಚ್ಚು ಮಾಡೋರಿಗೆ ಯಾರೇನು ಮಾಡ್ಲಕ್ಕಾಗ್ತದೆ? ಮಾಡಿ. ಸನಾತನ, ಹಿಂದೂ, ವೀರಶೈವ, ಲಿಂಗಾಯತ ಎಲ್ಲಕ್ಕ ವಿರೋಧ ಮಾಡಿ ನಾವು ಏನ್ ಸಾಧಿಸ್ತೀವಿ? ಅದರಿಂದ ಏನು ಹೊಟ್ಟೆ ತುಂಬಿಲ್ಲ ನಮಗಂತೂ. ನಾವು ದುಡಿದು ನಮ್ಮ ದುಡಿಮೆಯಿಂದ ನಮ್ಮ ಹೊಟ್ಟೆ ತುಂಬ್ಯಾರ. ಉಳಿದು ಎಲ್ಲ ಇವು ಪಾಲ್ತು ದಂಧೆ, ಒಣ ಕಿರಿಕಿರಿ, ಒಣ ತಲೆ ಕೆಡಿಸ್ಕೊಳ್ಳೋದು. ಇವೆಲ್ಲನ ಮೀರಿ ಹೋಗ್ಬೇಕು ನಾವು. ಶುದ್ಧ ಬ್ರಹ್ಮ ಅಂದ್ರೆ ಬಹಳ ದೊಡ್ಡವರು. ಇವೆಲ್ಲ ಸಣ್ಣ ಹುಡುಗರು, ಓಣೆ ಹುಡುಗರು ಅದು ಜಗಳಾಡ್ತಾವಲ್ಲ, ಹಂಗೆ ಇವೆಲ್ಲ. ಅವ್ರೇನ್ ಬೇಕಾದ IAS ಮಾಡ್ಲಕ್ಕ, KS ಮಾಡ್ಲಕ್ಕ, ಚಿಲ್ಲರ್ ಬುದ್ಧಿಗೆ ಬಿದ್ದವ್ರಿಗೆ ಏನು ಮಾಡ್ಲಕ್ಕಾಗಲ್ಲ. ಅವ್ರಿಗೆ ದೊಡ್ಡವರು ಸಣ್ಣ ಕೆಲಸ ಮಾಡ್ಲಕ್ಕತ್ತಾರ. ಎಲ್ಲರಿಗೂ ಬೇಕಾದವರು ಹೋಗಿ ಯಾವುದೋ ಒಂದು ಗುಂಪಿಗೆ ಒತ್ತೆ ಬಿದ್ದವ್ರಂಗೆ ನಡ್ಕೊಳಕತ್ತಾರ. ನಡ್ಕೊರಪ್ಪ. ಏನ್ ನಡ್ಕೋತೀರಿ ಹಂಗೆ ಪಡ್ಕೋತೀರಿ ಅಷ್ಟೇ, ಏನು ಮಾಡ್ಲಕ್ಕಾಗಲ್ಲ. ಓಕೆ, 4 ಗಂಟೆ ಪಾಠಕ್ಕೆ ಎಲ್ಲರೂ ಅಟೆಂಡ್ ಆರಿ. ಬಹಳ ಚಂದ ಮಾಡ್ತಾರವರು. 4 ರಿಂದ 6 ಅವ್ರೇನ್ ಫೋನ್ ಮಾಡಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಅಟೆಂಡ್ ಆಗ್ಬೇಕು. ಮಹಿಳಾ ಶುದ್ಧ ಬ್ರಹ್ಮಜ್ಞಾನ ಪೀಠ. ನಿಮ್ಮ ಅಟೆಂಡ್ ಆಗಿ ನಿಮ್ಮ ಹೆಣ್ಮಕ್ಳಿಗೂ ಅದ್ರಾಗ ಸೇರಿಸಿ ಕುಂದಿರಿಸಿ 1-4 ಮಾತಾಡ್ಲಕ್ಕ, ಹಾಡ್ಲಕ್ಕ ಹಚ್ಚಿ ಆಕ್ಟಿವ್ ಮಾಡಿ. ನಾವು ಒಂದು ಸ್ವಲ್ಪ SS ಮಾಡೀವಿ. ಕತ್ತಿಗೆ ಕುದುರೆ ಮಾಡೋದಕ್ಕೆ ಪ್ರಯತ್ನ ಮಾಡೀವಿ. ಒಂದು ಸ್ವಲ್ಪ ಕುದುರೆ ಎಳಿ ಕಾಣ್ಲಕ್ಕತ್ತದ ಈಗ. ಬರೀ ಕೆಲಸ ಮಾಡ್ತದ, ಏನಿಂತ ವಿಷಯದಾಗ ಒಟ್ಟಕ್ಕೆ ಹೆಚ್ಚಿ ಇಡ್ಲಕ್ಕೆ ತಯಾರೇ ಇಲ್ಲ. ಹೋರಾಟ ಮಾಡಿ ಈಗ ತಂದಿ ಒಂದು ಈಟ್ ಲೈನಿಗೆ ಮಾಡ್ಬೇಕು. ಬರೀ ದುಡಿಯೋದು, ಕತ್ತಿ ದುಡ್ದಂಗೆ ದುಡಿದು, ಮಂದಿಗೆ ದುಡಿದು, ಮಂದಿಗೆ ಹೆಣ್ಮಕ್ಳು ಏಟು ದುಡಿದ್ರೆ ನಿಮ್ಮ ಹೆಸರು ಯಾರು ಹೇಳ್ತಾರೆ? ಗಂಡದೇರ ಹೆಸರು ಹೇಳ್ತಾರೆ. ಗಂಡ ಸುಮ್ಮ ಕೂತೆಲ್ಲ ಮಾಡಿಸ್ಕೊಂಡು ಅವನ ಹೆಸರು ಹೇಳ್ತಾರೆ ಜಗತ್ತಿನಲ್ಲಿ. ಆಕ್ಚುಲ್ ಅದು ಮನಿ ಎಲ್ಲ ಯಾಕೆ ಮಾಡಿರ್ತಾರ?
ಮನಿ ಮಾಡಿದವ್ರು ಯಾರ್ರಿ? ಹೆಣ್ಮಕ್ಳು ಮಾಡ್ತಾರೆ, ಗಂಡ್ಮಕ್ಳು ಮಾಡ್ತಾರೆ ಮನೆಯಾಗ. ಹೆಣ್ಮಕ್ಳು ಹೆದರೇ ಇಲ್ಲ ಅಲ್ಲಿ. ಅದಕ್ಕೆ ಯಾಕಂತ ಪರಿ ದುಡ್ದು ಕುಸ್ತಿಯಾಡಿ ಅದು ಬಿಟ್ಟು ಮತ್ತೊಂದು ಮಾಡೇ ಬರೋದು, ಅದೇ ಮಾಡಿ ಸಾಯ್ಬೇಕಂತ ಯಾಕಂತ ಪರಿ ಗುದ್ದಾಡ್ತೀರಿ? ಒಂದು ಸ್ವಲ್ಪ ನಿಮ್ಮ ಸ್ವಂತ ಸುಖಕ್ಕಾಗಿ, ಸ್ವಂತ ಆನಂದಕ್ಕಾಗಿ, ನಿಮ್ಮ ಆತ್ಮೋದ್ಧಾರಕ್ಕಾಗಿ ಒಂದಿಷ್ಟು ಸಾಧನೆ ಮಾಡ್ರಿ ಅಂತ ಹೆಣ್ಮಕ್ಕಳಿಗೆ ಮನವೊಲಿಸ್ಬೇಕು. ಒಲಿಸಿ ಈಗ ಒಂದು ಸ್ವಲ್ಪ 4 ಗಂಟೆಗೆ ತಾನೇ ಬಂದು ಕುಂತೇನೋ ಹೇಳಂಗ ಆಗ್ಲಕತ್ತಾಳ, ಒಂದು ಸ್ವಲ್ಪ ಪ್ರಯತ್ನ ಮಾಡ್ಲಕತ್ತಾಳ. ಸಾಕು, ಏಟೋ ಒಂದಿಟ್ಟು ಮಾಡ್ತಾರ. ಬೇಕಿದ್ದು ಮಾಡ್ತಾರೋ, ಬ್ಯಾಡಿದ್ದು ಮಾಡ್ತಾರೋ, ಅಂಜಿ ಮಾಡ್ತಾರೋ, ಬೈತರತ್ ಮಾಡ್ತಾರೋ, ಹೆಂಗ ಒಟ್ಟು ಮಾಡ್ಲಿ. ಮೊದಲು ಮಾಡ್ತಾ ಮಾಡ್ತಾ ಮನಸ್ಸು ತಾನೇ ಆ ಲೈನಿಗೆ ಬೀಳ್ತು, ತಾನೇ ಬರ್ತು. ಇವತ್ತೊಬ್ಬರು ನಂಬರ್ ಕಳಿಸ್ತೀನಿ ನಿಮಗೆ. ವರಲಕ್ಷ್ಮಿ ಹೆಡ್ ಪೋಸ್ಟ್ ಆಫೀಸರ್ ಅವರು ರಿಟೈರ್ಡ್ ಅದರ. ನಂಬರ್ ಕಳಿಸ್ತೀನಿ, ಅವ್ರ ಸಂಗಟ ಮಾತಾಡಿ ಗೂಗಲ್ ಮೀಟ್ ಲಿಂಕ್ ಕಳಿಸಿ ಪರಿಚಯ ಮಾಡ್ಕೊಡ್ರಿ. ಅದಿರ ನಾಗರತ್ನಮ್ಮ ಅವರು? ನಮ್ಮ ಕೊಟ್ರಯ್ಯ ಅವ್ರ ಪರಿಚಯದವರು, ಕೊಪ್ಪಳ ಕೊಟ್ರಯ್ಯ. ಏನ್ರಿ? ಏನ್ ಮಾತಾಡ್ತೀರಿ? ಓಸು ಮಂದಿ ಮಾತಾಡ್ತೀರಿ, ಏನು ಕೇಳ್ತಲ್ಲ. ಆಯ್ತು, ನಿಮ್ಗ ವರಲಕ್ಷ್ಮಿ ಅವ್ರ ನಂಬರ್ ಕಳಿಸ್ತೀನಿ. ಅವರು ಒಬ್ಬರೇ ಇರ್ತಾರೆ, ಸಿಂಗಲ್, ರಾಯಚೂರಾಗ. ಪೋಸ್ಟ್ ಆಫೀಸ್ ರಿಟೈರ್ಡ್ ಅಜ್ಜಿ. ಅಜ್ಜಿ ಅಂತೇನಲ್ಲ, ಈಗ ಕೊಟ್ರಯ್ಯ ಅಬ್ಬಿಗೆ ನಮ್ಮಂಗ ನಿಮ್ಮಂಗ 80 ವರ್ಷದ ಹುಡುಗರು. ಈಗ ಕೊಟ್ರಯ್ಯ ಅಬ್ಬಿಗೇರಿ ಮಟ್ಟಿಗೆ ಅಜ್ಜಂದ್ರೆ ಸಿಟ್ಟು ಬಂದ್ಬಿಡ್ತು. ನಾನೇನು ಅಜ್ಜಿ ಕಾಣ್ತೇನೆ ನಿಮ್ ಕಣ್ಣಿಗೆ ಅಂತ. ಅವ್ರ ಸಂಗಟ ಅವ್ರು ಕೆಲಸ ಮಾಡಿದವ್ರು, ಕಲೀಗ್ಸ್ ಅದರ. ಬಹಳ ಚಲೋ ಅದ, ಒಳ್ಳೆ ಸ್ವಭಾವದ ಹೆಣ್ಮಗಳು. ಇವತ್ತ ಒಂದು ಬ್ಯಾಂಕಿಂದು ಫಂಕ್ಷನ್ ಅದ, ಫಂಕ್ಷನ್ದಾಗ ಬರ್ತೀವಿ, ನಿಮ್ ಪರಿಚಯ ಮಾಡ್ಕೊತೀವಿ, ನಿಮಗೆ ನೋಡಿಲ್ಲ ಅಂತ ಹೇಳಿ ಕೊಟ್ರೆ ಅಬ್ಬಿಗೇರ್ ಮಟ್ಟ ಹೇಳಿದ್ದಕ್ಕೆ ಅವ್ರು ಬರ್ಲಕತ್ತಾರ. ಹೊಸ ಪರಿಚಯ, ನೀವು ಮಹಿಳಾ ಇದಕ್ಕೆ ಕರ್ಕೊಂಡು ಸ್ವಲ್ಪ ಆಕ್ಟಿವ್ ಮಾಡ್ರಿ ಅವ್ರಿಗೆ. ಓಕೆ, ಒಳ್ಳೇದ, ನಮಸ್ಕಾರ. ಆ ವಿಸಿಟಿಂಗ್ ಕಾರ್ಡಿಂದು ಫೋಟೋನು ಹಾಕ್ತೀನಿ ಗ್ರೂಪಿಗೆ, ವರಲಕ್ಷ್ಮಿ ಅವ್ರ ನಂಬರು ಕೊಡ್ತೀನಿ, ಮಾತಾಡ್ರಿ. ನಮಸ್ಕಾರ ಎಲ್ಲರಿಗೆ. ಬಾಯ್ ಬಾಯ್, ಗುಡ್ ಬಾಯ್. ಮಂಗಳಾರತಿ ಮಾಡ್ಬಿಟ್ರೆ ಕಲ್ಯಾಣ. ಎಲ್ಲ ಶುದ್ಧ ಪರಮಡಿಗೂ ಶರಣ ಶರಣಾರ್ಥಿಗಳು. ಎಲ್ಲ ಶುದ್ಧ ಪೂಜ್ಯರ ಪಾದಾರವಿಂದಗಳಿಗೆ ಶರಣ ಶರಣಾರ್ಥಿಗಳು. ಶರಣ ಶರಣಾರ್ಥಿ. ಓಂ ನಮಃ ಶಿವಾಯ. ಪೂಜ್ಯರನ್ನು ಮೊದಲುಗೊಂಡು ಎಲ್ಲ ಮಹಾತ್ಮರ ಪಾದಾರವಿಂದಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಅನಂತ ಅನಂತ ನಮಸ್ಕಾರ.
ಈಗ ಇವು ಅದು ಇದು ಗೊತ್ತು ಇನ್ಕಮ್ ಟ್ಯಾಕ್ಸ್ ಫೈಲ್ಗಳು ಇದು ಒಳಗಡೆ ಮಿನಿ ಫೈಲ್ ಮ್ಯಾಲಿನ ಫೈಲ್ಗಳು ಅದರ ಹೋಗ್ತವೆ ಒಳಗೆ ಆಮೇಲೆ ಈ ಚೀಲ ಏನು ಖಾಲಿ ಫೈಲ್ಗಳು ನೋಡ್ಬೋದು ಖಾಲಿ ಆಮೇಲೆ ಈ ರಸೀದಿ ಏನು ಇಡೀ ಫ್ಯಾಮಿಲಿ ಸಂಬಂಧಪಟ್ಟದ್ದು ಕಾಮನ್ ಮ್ಯಾಟರ್ ಮುನ್ಸಿಪಾಲಿಟಿ ಸಂದೇಶ ಸಂಪು ಗೊತ್ತಲ್ಲ ತೆಗೆದು ನೀವು ಏನು ಸುಮ್ಮಿಟ್ಟಿನಿ ಎಲ್ಲರಿಗೆ ನಿಮ್ಮ ಆಧಾರ್ ಕಾರ್ಡು ಸಂಪೂರ್ಣ ಇವುಗಳ ಡೈರಿಗಳು ಅಲ್ಲಿ ರಿಜಿಸ್ಟರ್ ಒಳಗಿನ ಅವು ಯಾವುದೂ ಇದೆ ಅಂತೇಳಿ ಈಗ ನೋಡೋಕ್ಕಾಗ ಅವು ಆಮೇಲೆ ಹಿಂದೆ ಇಟ್ಕೊಂಡು ಆಮೇಲೆ ನೋಡ್ಕೊತೀನಿ ಮತ್ತೆ ಹಿಂಗೆ ಮಾಡಿ ಎಲ್ಲ ನೀಟ್ ಮಾಡಿ